ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಈ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆ5 ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು. ನಾಳೆ ಶನಿವಾರ ಬೆಳಗ್ಗೆ 11 ಗಂಟೆಗೆ ಮಾನ್ವಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನಾ ಹಾಗೂ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲು ಧೀಮಂತ ನಾಯಕ, ಬಡವರ ಪರವಾಗಿರ್ತಕ್ಕಂಥ ನಾಯಕ ಹಾಗೂ ಶೋಷಿತ ವರ್ಗದ ನಾಯಕ ಹಾಗೂ ರಾಜ್ಯಕ್ಕೆ 15 ಬಜೆಟ್ಗಳು ಕೊಟ್ಟಿರ್ತಕ್ಕಂಥ ಅತ್ಯಂತ ಹಿರಿಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಘಟನಾ ಶಕ್ತಿಗೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಅವರ ಜೊತೆಯಲ್ಲಿ ಇತರ ಅನೇಕ ಹಿರಿಯ ಸಚಿವರುಗಳು ಮಾನ್ಯನಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿವೃದ್ಧಿ ಕಾರ್ಯಕ್ರಮಗಳು ಚಾಲನೆ ಕೊಡೋದ್ರ ಜೊತೆಯಲ್ಲಿ ರಾಜ್ಯದ ಅನೇಕ ಅಭಿವೃದ್ಧಿ ಕೆಲಸಗಳ ಬಗ್ಗೆ, ಅದು ರೈತರ ವಿಷಯ ಇರ್ಬೋದು, ನೀರಾವರಿ ಸಮಸ್ಯೆ ಇರ್ಬೋದು, ಬಡವರ ಪರಿಸ್ಥಿತಿ ಇರ್ಬೋದು, ಶಿಕ್ಷಣ ಹಾಗೂ ಆರೋಗ್ಯದ ವಿಷಯಗಳ ಬಗ್ಗೆ ಇರ್ಬೋದು, ಎಲ್ಲ ವಿಷಯಗಳ ಬಗ್ಗೆ, ಈ ಭಾಗದ ಸಮಸ್ಯೆಗಳ ಬಗ್ಗೆ ಶಾಸಕರ ಮುಖಾಂತರ, ಅಧಿಕಾರಿಗಳ ಮುಖಾಂತರ ಮನವರಿಕೆ ಮಾಡಿಕೊಂಡು ಅದಕ್ಕೆ ಸ್ಪಂದಿಸುವಂತ ಅತ್ಯಂತ ಆತ್ಮೀಯ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ನಾಳೆ ಜನರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸೊ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ರಾಷ್ಟ್ರದಲ್ಲೇ ಅತ್ಯಂತ ಉತ್ತಮ ಧೀಮಂತ ನಾಯಕರು ಅಂತ ಹೇಳಿ ಹೆಸರಾಗಿರ್ತಕ್ಕಂಥವ್ರು. ಅವರು ಇಡೀ ದೇಶದಲ್ಲೇ ಮಾದರಿಯಾಗಿ ಚುನಾವಣೆ ಮುಂದೆ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳಿಗೆ ಈ ವರ್ಷದಲ್ಲಿ 56,000 ಕೋಟಿ ನಿಗದಿಪಡಿಸಿ ಪ್ರತಿಯೊಬ್ಬರಿಗೂ, ಮಹಿಳೆಯರಿಗೂ ಬಸ್ ಫೀ ಇರ್ಬೋದು, ಪ್ರತಿ ಯಜಮಾನರಿಗೆ 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಕ್ಕಂಥಿರ್ಬೋದು, ಅಕ್ಕಿ ಮತ್ತು ಅದ್ರ ಜೊತೆ 170 ರೂಪಾಯಿ ಕೊಡ್ತಕ್ಕಂಥಿರ್ಬೋದು, ಅದ್ರ ಜೊತೆಯಲ್ಲಿ 200 ಯೂನಿಟ್ಸ್ ತನಕ PF ಕೊಟ್ಟಿರ್ತಕ್ಕಂಥಿರ್ಬೋದು, ಮತ್ತು ಯುವಕರಿಗೆ 3,000 ರೂಪಾಯಿ 1,500 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಂದುವರಿತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಕೊಟ್ಟಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಈ ಸಭೆಯಲ್ಲಿ ಭಾಗವಹಿಸಿ ಈ ಭಾಗದ ಜನರ ಅಭಿವೃದ್ಧಿಗಾಗಿ ಕೊಡುವಂತಹ ಒಂದು ಮಾರ್ಗದರ್ಶನ ಮತ್ತು ಕೊಡತಕ್ಕಂಥ ಅವರ ಅನುದಾನಗಳ ಬಗ್ಗೆ ಮಾತನಾಡುವಂತಹ ಸಂದರ್ಭ ಇರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಈ ಭಾಗದ ಜನರು ಆ ಸಭೆಯಲ್ಲಿ ಭಾಗವಹಿಸಬೇಕಂತೇಳಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇತರ ಸಚಿವರು ಈ ಭಾಗಕ್ಕೆ ಬರೋದ್ರಿಂದ ಈ ಭಾಗದ ಅನೇಕ ಸಮಸ್ಯೆಗಳು ಸರಿ ಹೋಗ್ತಕ್ಕಂಥ ಪ್ರಯತ್ನ ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕರು, ಒಟ್ಟಾರೆ ಮಂತ್ರಿಗಳು ಕೂಡಿ ಮಾಡ್ತಾ ಇದ್ವಿ. ಆ ದಿಶೆಯಲ್ಲಿ ತಮ್ಮೆಲ್ಲರ ಸಹಕಾರ ಬೇಕು. ನಾವೆಲ್ಲರೂ ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಈ ಭಾಗದ ಅಭಿವೃದ್ಧಿಗೆ ತಾವು ಕಾರಣಭೂತರಾಗಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿಂಧನೂರು ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ಜೆಡಿಎಸ್ ತಂತ್ರ ಫಲಿಸದು. ಕುಮಾರಸ್ವಾಮಿ, ಆರ್. ಅಶೋಕ್ ಹುಚ್ಚರಂತೆ ನಿತ್ಯವೂ ಒದರುತ್ತಾರೆ. ಎನ್ಎಸ್ ಬೋಸರಾಜ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಿಎಂ ಜಿಲ್ಲೆಯಲ್ಲಿಯೇ ಘೋಷಿಸಬೇಕು, ಇಲ್ಲದಿದ್ದರೆ ಹೋರಾಟ ಬಿಸಿ ತಟ್ಟಿಸುತ್ತೇವೆ. ಎಂ. ವಿರೂಪಾಕ್ಷೆ. ಪಿಂಜರ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸಿಎಂ ಘೋಷಿಸಲಿ. ಇಮ್ರಾನ್ ಬಡೆಸಾಬ್. ಗೋಕಾಕ್ ಚಳವಳಿ ಹಿನ್ನೋಟ ಮತ್ತು ಮುನ್ನೋಟ ಸಮಾವೇಶಕ್ಕೆ ಸಿದ್ದರಾಮಯ್ಯ ಆಗಮನ. ಸಮಾವೇಶ ಕಾರ್ಯಕ್ರಮದ ವೇದಿಕೆ ಪರಿಶೀಲಿಸಿದ ಸಚಿವ ಬೋಸರಾಜ್, ಡಿಸಿ ನಿತೇಶ್. ದಿನ್ನಿ ಸರ್ಕಾರಿ ಭೂಮಿ ಉಳುಮೆ, ನಿತ್ಯಾನಂದ ಕುಟುಂಬದವರಿಂದ ಸುಳ್ಳು ಆರೋಪ. ವೆಂಕಟೇಶ್. ಮಾನವ ಕುಲಕ್ಕೆ ಶಾಂತಿ, ನೆಮ್ಮದಿ, ಸೌಹಾರ್ದತೆ ದೊರೆಯಲು ಮಠಗಳಿಂದ ಸಾಧ್ಯ. ಶಿವರಾಜ್ ಪಾಟೀಲ್. ನವೆಂಬರ್ 23 ಮತ್ತು 24ರಂದು ಸಿಂಧನೂರಿನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯ. 15ರೊಳಗೆ ನೋಂದಣಿ. ಲದೀಫ್ ಶಾಫಿ.
ಮತ್ತು ಸಾಗುವಳಿ ಚೀಟಿ ಮತ್ತು ಪಟ್ಟ ನೀಡಲು ಒತ್ತಾಯ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಂಧನೂರು ದಸರಾ ಉತ್ಸವದ ಮುಖ್ಯ ವೇದಿಕೆಯಲ್ಲಿ 1495.85 ಕೋಟಿ ವೆಚ್ಚದ ರಾಯಚೂರು ಕಲ್ಮಾಲ ಜಂಕ್ಷನ್ನಿಂದ ಸಿಂಧನೂರು ಬಳಿ ಬಳ್ಳಾರಿ ಲಿಂಗಸೂಗೂರು ರಸ್ತೆವರೆಗಿನ 78.45 ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿಯನ್ನು ಉದ್ಘಾಟಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಂಧನೂರು ದಸರಾ ಉತ್ಸವದ ಮುಖ್ಯ ವೇದಿಕೆಯಲ್ಲಿ 1695.85 ಕೋಟಿ ವೆಚ್ಚದ ರಾಯಚೂರು ಕಲ್ಮಾಲ ಜಂಕ್ಷನ್ನಿಂದ ಸಿಂಧನೂರು ಬಳಿ ಬಳ್ಳಾರಿ ಲಿಂಗಸೂಗೂರು ರಸ್ತೆವರೆಗಿನ 78.45 ಕಿಲೋಮೀಟರ್ ಉದ್ದದ ರಸ್ತೆ ಕಾಮಗಾರಿಯನ್ನು ಉದ್ಘಾಟಿಸಿದರು. ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ 371 ಜಾರಿಗೆ ಆಗ್ರಹಿಸಿ ಹೋರಾಟ ಸಂಘಟಿಸಿದ ಎಲ್ಲಾ ಜಾತಿ ಧರ್ಮಗಳ ಹಿರಿಯ ಹೋರಾಟಗಾರರನ್ನು ಇದೇ ದಸರಾ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಸನ್ಮಾನಿಸಿದರು. ಬಳಿಕ 371 ಸೃಷ್ಟಿಸಿದ ಅವಕಾಶದಲ್ಲಿ ಪ್ರಮುಖ ಹುದ್ದೆಗಳನ್ನು ಪಡೆದುಕೊಂಡ ಸಿಂಧನೂರಿನ 10 ಜನರನ್ನು ಸನ್ಮಾನಿಸಿದರು. ಸಿಂಧನೂರು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಅಧ್ಯಕ್ಷತೆ ವಹಿಸಿದ್ದ ವೇದಿಕೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಪ್ರಕಾಶ್ ಪಾಟೀಲ್, ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್.ಎಸ್. ಬೋಸರಾಜು ಸೇರಿ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಮುಖಂಡರುಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಉದ್ಘಾಟನೆಗೂ ಮುನ್ನ ಸಿಂಧನೂರು ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂಬಾದೇವಿಗೆ ಪೂಜೆ ಸಲ್ಲಿಸಿ ಬಳಿಕ ಅಂಬಾದೇವಿಯ ಮೆರವಣಿಗೆಯಲ್ಲಿ ಕಾರ್ಯಕ್ರಮದ ಸ್ಥಳಕ್ಕೆ ಆಗಮಿಸಿದರು. 400 ಮಂದಿ ಕಳಶ ಹೊತ್ತ ಮಹಿಳೆಯರು, ಸಾಂಪ್ರದಾಯಿಕ ವಾದ್ಯಗಳು, ಕಲಾಕೃತಿಗಳು ಮತ್ತು ಸುಮಾರು 20,000ಕ್ಕೂ ಅಧಿಕ ಮಂದಿಯ ಜೊತೆಗೆ ಭವ್ಯ ಮೆರವಣಿಗೆ ನಡೆಯಿತು.
ಬಿಜೆಪಿ ಮತ್ತು ಜೆಡಿಎಸ್ ಕುತಂತ್ರ ನಡೆಸುತ್ತಿದ್ದು, ಹುಚ್ಚರಂತೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಆರ್. ಅಶೋಕ್ ನಿತ್ಯವೂ ಒತ್ತಡಾಡುತ್ತಿದ್ದಾರೆ ಎಂದು ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಬಿಜೆಪಿ ಮತ್ತು ಜೆಡಿಎಸ್ ಕುತಂತ್ರ ನಡೆಸುತ್ತಿದ್ದು, ಹುಚ್ಚರಂತೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಆರ್. ಅಶೋಕ್ ನಿತ್ಯವೂ ಒದರಾಡುತ್ತಿದ್ದಾರೆ ಎಂದು ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಸರ್ಕಾರ ಉಳಿಸುವ ತಂತ್ರಗಳನ್ನು ಪ್ರತಿಪಕ್ಷಗಳು ಮಾಡುತ್ತಲೇ ಬಂದಿವೆ. ಬಹುಮತದ ಸರ್ಕಾರ ಉರುಳಿಸಲು ಸಾಧ್ಯವಾಗಿಲ್ಲ. 14 ಜನ ಶಾಸಕರನ್ನು ಸೆಳೆಯಲು ನಡೆಸಿದ ಪ್ರಯತ್ನ ವಿಫಲವಾಯಿತು. ಬಿಜೆಪಿ ಪಕ್ಷದ ಮುಖಂಡ ಬಸನಗೌಡ ಯತ್ನಾಳ್ ಅವರೇ ಹೇಳಿರುವಂತೆ 1200 ಕೋಟಿ ರೂಪಾಯಿ ಸರ್ಕಾರ ಉರುಳಿಸಲು ಕಾಯ್ದಿರಿಸಿಕೊಂಡು ಕುಳಿತಿದ್ದಾರೆ. ಪಕ್ಷದ ಶಾಸಕರು ಯಾರ ಬಗ್ಗೆ ಇರುವಾಗ ಮೂಢ ಹಗರಣದ ಆರೋಪ ಮಾಡುತ್ತಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಉದ್ಯಮಿಯೊಬ್ಬರಿಗೆ ಹಣ ಕೇಳಿದ ಆರೋಪದ ಮೇಲೆ ಕೇಸ್ ದಾಖಲಾಗಿದೆ. ಬಿಜೆಪಿ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ಸಹ ಭೂಮಿ ಅಕ್ರಮವಾಗಿ ಪಡೆದಿರುವ ದೂರು ಎದುರಿಸುತ್ತಿದ್ದಾರೆ. ಇವರಿಗೆ ನೈತಿಕತೆಯೇ ಇಲ್ಲ. ನಿತ್ಯವೂ ಹುಚ್ಚರಂತೆ ಒದರಾಡುವುದೊಂದೇ ಕೆಲಸವಾಗಿದೆ ಎಂದು ಟೀಕಿಸಿದರು. ಜೆಡಿಎಸ್ ಪಕ್ಷದ ನಾಯಕ ಜಿ.ಟಿ. ದೇವೇಗೌಡ ಅವರೇ ಸಿಎಂ ರಾಜೀನಾಮೆ ನೀಡಬೇಕಿಲ್ಲ. ಎಫ್ಐಆರ್ ದಾಖಲಾದ ಎಲ್ಲ ನಾಯಕರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸುವುದು ಪ್ರತಿಪಕ್ಷಗಳ ಸುಳ್ಳು ಆರೋಪ ಎಂಬುದು ಗೊತ್ತಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸಹ ಬೆಂಬಲವಾಗಿ ನಿಂತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಸಿಎಂ ಕುರ್ಚಿ ಹಿಡಿಯಲು ಪ್ರಯತ್ನಿಸುತ್ತಿಲ್ಲ. ಪ್ರತ್ಯೇಕ ಸಭೆ ಮಾಡಿದ ಮಾತ್ರಕ್ಕೆ ಸಿಎಂ ಬದಲಾವಣೆಯಾಗುತ್ತಾರೆ ಎಂದು ಹೇಳಲಾಗದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಸಿಂಧನೂರಿಗೆ ಆಗಮಿಸಿ ನಾಳೆ ಮಾನ್ವಿ ಪಟ್ಟಣಕ್ಕೆ ಆಗಮಿಸಲಿದ್ದಾರೆ. 458 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. 9.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾನ್ವಿ ಬಸ್ ನಿಲ್ದಾಣ ಮಾಡಲು ಚಾಲನೆ ನೀಡಲಿದ್ದಾರೆ. 1680 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚತುಷ್ಪಥ ರಸ್ತೆ ಕಾಮಗಾರಿಗೆ ಚಾಲನೆ ದೊರೆಯಲಿದೆ ಎಂದರು. ನಂತರ ಸ್ವಾಭಿಮಾನಿ ಸಮಾವೇಶ ನಡೆಯಲಿದೆ ಎಂದರು. ರಾಯಚೂರು ನಗರದ ಮಾವಿನಕೆರೆ ಅಭಿವೃದ್ಧಿಗೆ ಆರ್ಡಿಎದಿಂದ 10 ಕೋಟಿ ರೂಪಾಯಿ ಮತ್ತು ಸಣ್ಣ ನೀರಾವರಿ ಇಲಾಖೆಯಿಂದ 5 ಕೋಟಿ ರೂಪಾಯಿ ಅನುದಾನದಲ್ಲಿ ಶೀಘ್ರದಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದೆ. 167 ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳಿಗೆ ಸಮಸ್ಯೆಗಳನ್ನು ನೀಗಿಸಲು ಇತ್ತೀಚೆಗೆ ಸಂಸದ ಕುಮಾರ್ ನಾಯಕರೊಂದಿಗೆ ಅಧಿಕಾರಿಗಳ ಸಭೆ ನಡೆಸಲಾಗಿದೆ. ಮಿಟ್ಟಿ ಮಲ್ಕಾಪುರದಿಂದ ಬೈಪಾಸ್ ರಸ್ತೆ ನಿರ್ಮಾಣ, ಶಕ್ತಿನಗರ ಬಳಿ ಕೃಷ್ಣ ಸೇತುವೆ ಜೋಡಣೆಯಾಗುವ ಕಾಮಗಾರಿ ಪ್ರಾರಂಭವಾಗಲಿದೆ. ಅಲ್ಲದೆ ನಗರದ ಬಸವೇಶ್ವರ ವೃತ್ತದಿಂದ 7 ಮೈಲ್ ಕ್ರಾಸ್ ವರೆಗೆ ರಸ್ತೆ ಡಿವೈಡರ್ ಅಳವಡಿಕೆಗೆ 35 ಕೋಟಿ ರೂಪಾಯಿ ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿ ಪ್ರಾರಂಭವಾಗಿದೆ. ಈಗಾಗಲೇ ಅಸ್ಕೆಹಾಳವರೆಗೆ ಇರುವ ರಸ್ತೆ 7 ಮೈಲ್ ಕ್ರಾಸ್ ವರೆಗೆ ನಡೆಯಲಿದೆ ಎಂದರು. ರಾಯಚೂರು ವಿಮಾನ ನಿಲ್ದಾಣ ನಿರ್ಮಾಣ ಮಾಡಲು ಪರಿಸರ ಇಲಾಖೆ ಅನುಮತಿ ಬಾಕಿ ಇದೆ. ಈಗಾಗಲೇ ಸಚಿವ ಎಂ.ಬಿ. ಪಾಟೀಲ್ ಅವರೊಂದಿಗೆ ಉಸ್ತುವಾರಿ ಸಚಿವರು ಶರಣಪ್ರಕಾಶ್ ಪಾಟೀಲ್ ಚರ್ಚಿಸಿದ್ದಾರೆ. ಅಪೇಕ್ಷಣೆಗಳನ್ನು ಪರಿಹರಿಸಲಾಗುತ್ತಿದೆ. ನಗರದ ಸೇರಿದಂತೆ 28 ಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸುವುದು, ನವಲಿ ಜಲಾಶಯ ನಿರ್ಮಾಣಕ್ಕೆ ತುಂಗಭದ್ರಾ ಮಂಡಳಿಯಿಂದ ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳ ಅಭಿಪ್ರಾಯ ಸಂಗ್ರಹಿಸಲಾಗುತ್ತದೆ. ನಂತರ ಮುಂದಿನ ಕ್ರಮವಾಗಲಿದ್ದು, ಜಿಲ್ಲೆಯಲ್ಲಿ ಅಭಿವೃದ್ಧಿ ವೇಗ ನೀಡಲಾಗುತ್ತದೆ ಎಂದರು. ಈಗ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ತಾವೆಲ್ಲರೂ ನೋಡ್ತಾ ಇದ್ದೀರ ಯಾವ ರೀತಿಯಾಗಿ ಪರಿಣಾಮಗಳು ಆಗ್ತಾ ಇದಾವೆ. ನಾನು ಮೊದಲು ಹೇಳ್ತಾ ಇದ್ದೆ, ಇವ್ರಿಗೆ BJP-ಅವ್ರಿಗೆ JDS-ನವ್ರಿಗೆ ಬೇರೆ ಕೆಲಸ ಇಲ್ಲ. ಇರುವಂಥ ರಾಜ್ಯ ಸರ್ಕಾರ ಜಲಾಶೀರ್ವಾದದಿಂದ ಬಂದಿರತಕ್ಕಂಥ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ಮೆಜಾರಿಟಿ ಯಾವುದೇ ಗೌರ್ಮೆಂಟ್ಗಳು ಬಂದರೂ ಇರಲಿಲ್ಲ. 135 ಸ್ಥಾನಗಳು ಪಡೆದಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರಗೊಳಿಸಬೇಕು ಅಂತ ಪ್ರಯತ್ನ ಬಿಟ್ಟರೆ ಬೇರೆ ಅವರಿಗೆ ಯಾವುದೇ ರಾಜ್ಯದ ಬಗ್ಗೆ ಆಗಲಿ, ರಾಷ್ಟ್ರದ ಬಗ್ಗೆ ಆಗಲಿ, ಜನರ ಬಗ್ಗೆ ಆಗಲಿ, ಅಭಿವೃದ್ಧಿ ಬಗ್ಗೆ ಆಗಲಿ ಯಾರೂ ಅವರು ಪ್ರಯತ್ನ ಮಾಡ್ತಾ ಇಲ್ಲ, ಅದು ಚಿಂತನೆ ಮಾಡ್ತಾ ಇಲ್ಲ. ಸಹಜವಾಗಿ ರಾಜಕೀಯದಲ್ಲಿ ಇಷ್ಟು ವರ್ಷದ 75-77 ವರ್ಷದ ರಾಜಕೀಯದಲ್ಲಿ ಎಲ್ಲರೂ ನೋಡಿರ್ತಕ್ಕಂಥದ್ದು ಚುನಾವಣೆ ಬಂದಾಗ ಸಹಜವಾಗಿ ನಡೀತಕ್ಕಂಥದ್ದು ರಾಜಕೀಯ ಭಾಷಣಗಳು, ರಾಜಕೀಯ ಕುತಂತ್ರಗಳು, ವಿಚಾರಗಳು. ಆದರೆ ಈಗ ಜನರ ಆಶೀರ್ವಾದದಲ್ಲಿ ಬಂದಿರತಕ್ಕಂಥ ಪ್ರಜಾಪ್ರಭುತ್ವವನ್ನು ಅಸ್ಥಿರಗೊಳಿಸಬೇಕೆಂಬ ಪ್ರಯತ್ನ ಮೊದಲಿನಿಂದಲೇ ಪ್ರಾರಂಭ ಆಗಿದೆ. ಆ ಪ್ರಾರಂಭ ಆಗೋ ಜೊತೆಯಲ್ಲಿ ಶಾಸಕರುಗಳು ಮಾತನಾಡಿರ್ತಕ್ಕಂಥದ್ದು ಸುಮಾರು 14 ಮಂದಿ ಶಾಸಕರಿಗೆ ಕಾಂಟ್ಯಾಕ್ಟ್ ಮಾಡಿರ್ತಕ್ಕಂಥದ್ದು 100 ಕೋಟಿ ರೂಪಾಯಿ ಕೊಡ್ತು ಅಂತ ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅದು ಪ್ರತಿಫಲ ಆಗದೇ ಇರೋ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳು ಇಡಿ, CBI, ಇನ್ಕಮ್ ಟ್ಯಾಕ್ಸ್ನಿಂದ ಅನೇಕ ಶಾಸಕರುಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು, ರೈಡ್ ಮಾಡಿ ಕೇಸ್ಗಳು ಹಾಕಿ ಮಾಡುವಂಥ ಒಂದು ಪ್ರಯತ್ನ ಅದು ಸಹಿತ ಆಗದಿದ್ದ ಸಂದರ್ಭದಲ್ಲಿ ನೇರವಾಗಿ ಅವರು ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ಯಾರೋ ಉಪಮುಖ್ಯಮಂತ್ರಿಗಳ ಮೇಲೆ ಸಾಕಷ್ಟು ಒತ್ತಡಗಳು, ತೊಂದರೆಗಳು ಕೊಟ್ಟರು. ಅವರೇನೋ ಶಕ್ತಿ ಅದ ಹೊರಗೆ ಬಂದಿದ್ದಾರೆ.
ಈ ಮುಖ್ಯಮಂತ್ರಿಗಳೇನು ಕಳೆದ 40 ವರ್ಷಕ್ಕೂ ಮೀರಿ ರಾಜಕೀಯ ಜೀವನದಲ್ಲಿದ್ದು 8 ಬಾರಿಗೆ ಅವರು ಚುನಾವಣೆಯಲ್ಲಿ ಆರಿಸಿ ಬಂದು ಸಚಿವರಾಗಿ ಈ ರಾಜ್ಯಕ್ಕೆ 15 ಬಾರಿ ಬಜೆಟ್ ಕೊಟ್ಟು ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿರ್ತಕ್ಕಂಥ ಈ ಸರ್ಕಾರವನ್ನು ಅಭದ್ರಗೊಳಿಸಬೇಕು. ಅಂದರೆ ಸಿದ್ದರಾಮಯ್ಯನವರಿಗೆ ಬಸಿ ಬೆಳಿಬೇಕು, ಸಿದ್ದರಾಮಯ್ಯನವರಿಗೆ ತೊಂದರೆ ಕೊಡಬೇಕು, ಅವ್ರನ್ನ ಆ ಸ್ಥಾನದಲ್ಲಿ ತೆಗೆದಾಗ ಮಾತ್ರ ಈ ಕಾಂಗ್ರೆಸ್ ಪಾರ್ಟಿ ವೀಕ್ ಆಗ್ತದೆ ಎಂಬುದೇ ಅದು ಅತಿ ಮುಖ್ಯ ಉದ್ದೇಶ. ಸೊ ಆ ದಿಶೆಯಲ್ಲಿ ಅನೇಕ ಪ್ರಯತ್ನಗಳು ಅವರು ಮಾಡಿದರು. ಏನೂ ಸಿಗಲಾದ ಸಂದರ್ಭದಲ್ಲಿ ಯಾವುದೋ ಮೂಳಾವೇಶ ಅಂತ ಹೇಳಿ ತೆಗೆದರು. ಅದು ಮೊದಲೊಂದನ್ನು ಆಗಿರ್ತಕ್ಕಂಥ ಮೇಲೆಲ್ಲರಿಗೂ ಗೊತ್ತಿದೆ, ಮಾಹಿತಿ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಿರ್ತಕ್ಕಂಥದ್ದು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಇನ್ಫ್ಲೂಯೆನ್ಸ್ ಮಾಡತಕ್ಕಂಥ ಪೊಸಿಷನಲ್ಲಿ ಅವರು ಇರಲಿಲ್ಲ. ಅಲ್ಲಿ ಮುಳ ಮೈಸೂರಿನಲ್ಲಿ ಮತ್ತು ಇಲ್ಲಿ ರಾಜ್ಯದ ಸರ್ಕಾರದ ಎರಡು BJP ಸರ್ಕಾರಗಳು BJP ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗಳು ಅದು ಬಂದಿರುವಂಥ ಸಹಿತ ಅವ್ರು ಹೇಳಿದಾಗ ನಾನು ಯಾವುದೇ ಕಾರಣಕ್ಕೆ ಎಲ್ಲೇ ನಾನು ಫೋನ್ ಮಾಡಿದ್ದಾಗಲಿ ಲೆಟರ್ ಕೊಟ್ಟಿದ್ದಾಗಲಿ ಇನ್ಫ್ಲೂಯೆನ್ಸ್ ಮಾಡಿದ್ದಾಗಲಿ ಆಗಲಿಲ್ಲ ಎಂಬ ಮಾತನ್ನು ಅವರು ಹೇಳ್ಕೊತಾನೆ ಮುಂದೆ ಬಂದಿದ್ದಾರೆ. ಅದು ಭಾಳಷ್ಟು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ರೀತಿಯಾಗಿ ಅವರು ವಿರೋಧ ಪಕ್ಷದವರು ಅದಕ್ಕೆ ಒತ್ತಡಗಳು ತಂದು ಮಾಡೋ ಸಂದರ್ಭದಲ್ಲಿ ಇವತ್ತು ಏನು ಪಾರ್ವತಮ್ಮನವರು ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯನವರು ಅವರು ತಮ್ಮ ಹೆಸರು ಮೇಲೆ ಇರ್ತಕ್ಕಂಥ ಈ 14 ಸೈಟನ್ನು ನಾನು ವಾಪಸ್ಸು ಕೊಡ್ತೀನಿ. ಈ ರೀತಿಯಾದಂಥ ರಾಜಕೀಯ ವಾತಾವರಣದಲ್ಲಿ ನಮ್ಮ ಯಜಮಾನರಿಗೆ ಅವರಿಗೆ ಮಸಿ ಬೆಳೀತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ನಾನು ಮನಸ್ಸಿನೊಂದು ನಮ್ಮ ಆತ್ಮಸಾಕ್ಷಿಯಾಗಿ ನಾನು ನಡ್ಕೊಳ್ತಾ ಇದ್ದಂಥ ಮಾತಕ್ಕೆ ಅವರು ಸರೆಂಡರ್ ಮಾಡಿದ್ದಾರೆ. ಸರೆಂಡರ್ ಮಾಡಿ ಹೆಂಗೆ ಸರೆಂಡರ್ ಮಾಡಿದೆ ಅಂತ ಕೇಳ್ತಾರೆ ಕುಮಾರಸ್ವಾಮಿ. ಈಗ ಅಶೋಕರನ್ನು ಕೇಳಿದ್ರೆ ಅಶೋಕರನ್ನು ಬಂದಿದ್ದು ನಾನು ಆಗಲೇ ಸರೆಂಡರ್ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಅವರು ವಿರೋಧ ಪಕ್ಷ ನಾಯಕರು, ಇವರು ಕೇಂದ್ರ ಸಚಿವರು, ಎರಡೂ ಸೇರಿರ್ತಕ್ಕಂಥ ಪಕ್ಷಗಳು. ಇವ್ರಿಗೆ ಯಾವ ರೀತಿಯಾದ ಪದ್ಧತಿ ಇದೆ, ಏನು ಮಾತಾಡ್ತಾ ಇದ್ದಾರೆ, ಮಾತಾಡುವಂಥದಕ್ಕೆ ಏನಾದರೂ ಒಂದು ಅರ್ಥ ಐತೆ, ಜನರು ಏನು ತಿಳ್ಕೊಳ್ತಾರೆ, ಇವರು ಜವಾಬ್ದಾರಿ ತರ ಇದೆ. ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಜವಾಬ್ದಾರಿ ಅಲ್ಲೂ ಕೇಂದ್ರ ಸಚಿವರಾಗಿ ಮಾಜಿ ಮತ್ತು ರಹೀಂ ಖಾನ್ ಅವರು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅವ್ರ ಜೊತೆಗೆ ನಮ್ಮ ಜಿಲ್ಲಾ ಮಂತ್ರಿಗಳು ನಾನು ಇಬ್ಬರು ಅಂತ ಹೇಳ್ತೀವಿ. ನಾನು ಇವತ್ತೇ ಬರ್ತಾ ಇದ್ದಾರೆ ಜಿಲ್ಲಾ ಮಂತ್ರಿಗಳು ಕಡೆ ಅವ್ರ ಜೊತೆಗೆ ನಾವಿಬ್ಬರು ಇರ್ತೀವಿ. ಮತ್ತು ನಮ್ಮ ಜಿಲ್ಲೆಗೆ ಸೇರಿರ್ತಕ್ಕಂಥ ಎಲ್ಲ ಶಾಸಕರು, ಅವರು ಅಸೆಂಬ್ಲಿ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಎಲ್ಲ ಶಾಸಕರೆಲ್ಲ ಅದರಲ್ಲಿ ಭಾಗವಹಿಸ್ತಾರೆ. ಮತ್ತು ಎಲ್ಲ ಅಧ್ಯಕ್ಷರು, ಗಣ್ಯಮಾನ್ಯರು ಎಲ್ಲರೂ ಬರಲಿಕ್ಕೆ ಹೇಳಿದರು. ಸೊ ಒಟ್ಟಾರೆ ಈ ಅಭಿವೃದ್ಧಿ ಕೆಲಸಗಳು ಇವತ್ತು ಸಿನಿಮಾದ ಅನೇಕ ಅಭಿವೃದ್ಧಿ ಕೆಲಸಗಳಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ರಾಯಚೂರಿನಲ್ಲಿ ಸಹಿತ ಹಮ್ಮಿಕೊಳ್ಬೇಕಾಗಿತ್ತು. ಈ ಸಮಯ ತೊಂದರೆ ತೆಗೆದರೆ ಇನ್ನೂ ಈ ಪುರಸಭೆ ನಮ್ಮ ಕಾರ್ಪೊರೇಷನ್ ಒಂದು ನೋಟಿಫಿಕೇಶನ್ ಆಗಬೇಕಾಗಿದೆ. ಈಗಾಗಲೇ ನೋ ಅಬ್ಜೆಕ್ಷನ್ಸ್ ಕಾಲ್ಫರ್ ಮಾಡಿದ್ದಾರೆ. ಅದಾದ ಕೂಡಲೇ ಇದಿದೆ. ಮತ್ತು DC ಆಫೀಸ್ನಲ್ಲೂ ಕಂಪ್ಲೀಟ್ ರೆಡಿ ಆಗಿದೆ ಅದು. ಅದ್ರ ಜೊತೆಯಲ್ಲಿ ಇನ್ನು ನಮ್ಮ ಮೈನಿಗೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 70-75 ಕೋಟಿ ಅಷ್ಟು ಕೆಲಸಗಳು ನಾವು ಕೆಲವು ಪ್ರಾರಂಭ ಮಾಡಿ ಕೆಲವು ಪ್ರಾರಂಭ ಮಾಡಬೇಕಾಗಿದೆ. ಅದ್ರ ಜೊತೆಯಲ್ಲಿ ಆಮ್ತಲ ಬಿದ್ದು ನಮ್ಮ RDA ಏನು ಕಳಿಸಿದ್ರು ಅವರು 10 ಕೋಟಿ ರೂಪಾಯಿ ಅದು ಕೊಟ್ಟಿದ್ದು, ಅದು ಅಡ್ಮಿನಿಸ್ಟ್ರೇಟಿವ್ ಆಗಿ ಬಂದಿದೆ. ಈಗ ನಮ್ಮ ಇಲಾಖೆಯಿಂದ ಈಗ ಎಲ್ಲ 5 ಕೋಟಿ ರೂಪಾಯಿ ಅಷ್ಟು ಮೈನಿಗೇಷನ್ ಆಮ್ತಲಬ್ಗೆ ಟೆಂಡರ್ ಆಗಿದೆ. ಸೊ 10, 5, 15 ಕೋಟಿ ರೂಪಾಯಿ ಆಮ್ತಲಬ್ ಕೆಲಸ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮಾಹಿತಿ ಕೊಟ್ಟು ಅವರೇ ಸೂಪರ್ವೈಸ್ ಮಾಡಬೇಕಂತ ನಾವು ಹೇಳಿದ್ದೇವೆ. ಸೊ ಇಷ್ಟು ನಡೀತಾ ಇದೆ. ಉಳಿದಂಥ ನ್ಯಾಷನಲ್ ಹೈವೇಗೆ ಏನೇನು ಲಾಸ್ಟ್ ಟೈಮು ಬ್ಯಾಂಗ್ಳೂರಲ್ಲಿ ಮೀಟಿಂಗ್ ಆಯಿತು, ಲ್ಯಾಂಡ್ ಎಕ್ವಿಷನ್ ಸ್ಪೀಡಪ್ ಮಾಡಲಿಕ್ಕೆ. ಈಗ ಉಳುವಾಗಲು ಬರ್ತಕ್ಕಂಥ ಎಕನಾಮಿಕ್ ಝೋನ್ ಏನು ರೋಡ್ ಬರ್ತದೆ ಅನ್ನೋದು ಈಗಾಗಲೇ ಶಿರವಾರ ಝೋನ್ನಲ್ಲಿ ಈಗಾಗಲೇ 70% ಲ್ಯಾಂಡ್ ಎಕ್ವಿಷನ್ ಕಂಪ್ಲೀಟ್ ಮಾಡಿದ್ದಾರೆ. ಭಾಳ ಸ್ಪೀಡಾಗಿ ಮಾಡ್ತಾಯಿದ್ದಾರೆ. ಈ ಜಿಲ್ಲಾಧಿಕಾರಿಗಳ ಜೊತೆ ಹೆಚ್ಚಿನ ಇಂಟ್ರೆಸ್ಟ್ ತಗೊಂಡು ಅದು ಮಾನಿಟರಿಂಗ್ ಮಾಡ್ತಾಯಿದ್ದಾರೆ. ಸೊ ನಿನ್ನೆ ಮಾಹಿತಿ ಬಂದ ಪ್ರಕಾರ ಆಲ್ಮೋಸ್ಟ್ ಈಗೇನು ನಮ್ಮ 167 ಏನು ಮಂತ್ರಾಲಯ ರೋಡ್ಲಿಂದ ಬರ್ತದೆ ಮಿಟ್ಟಮಲ್ಕಾಪುರದಿಂದ ಬೈಪಾಸ್ ಆಗಿ ಶಕ್ತಿನಗರಕ್ಕೆ ನಮ್ಮ ಬ್ರಿಡ್ಜಿಗೆ 50 ಮೀಟ್ರ್ ಮೊದಲು ಏನು ಜಾಯಿನ್ ಆಗ್ತದೆ ಅದ್ರ ಸಹಿತ ಫೈನಲ್ ಆಗಿದೆ ಅಂತೇಳಿ ಸುಮಾರು 1600 ಕೋಟಿ ಚಿಲ್ಲರಷ್ಟು ಆಗ್ತದೆ. ಮಂತ್ರಾಲಯ ಬ್ರಿಡ್ಜಿಂದ ಕೃಷ್ಣಾ ಬ್ರಿಡ್ಜ್ವರೆಗೂ ಮಿಟ್ಟಿಮಲ್ಕಾಪುರ ತನಕ ಇದೇ ರೋಡ್ನಲ್ಲಿ ಬರ್ತದೆ. ಮಿಟ್ಟಿಮಲ್ಕಾಪುರದಿಂದ ಬೈಪಾಸ್ ಆಗಿ ಅದು ಹೋಗಿ ಶಕ್ತಿನಗರ ಬ್ರಿಡ್ಜಿನ ಮುಂದೆ ಜಾಯಿನ್ ಆಗ್ತದೆ. ಸೊ ಈ ರೋಡು ಈಗ ಒಂದೊಂದು ರೋಡ್ ಸಹಿತ ಈಗಾಗಲೇ ನಮ್ಮ PWD ಸಚಿವರು ಸಹಿತ ಅವರು 2-3 ಮೀಟಿಂಗ್ ಮಾಡಿದ್ದಾರೆ. ಆದಷ್ಟು ಜೀವನದಲ್ಲಿ ಈ ಭಾಗದ ಏನು ಒಂದೊಂದರಲ್ಲಿ ಬರ್ತಕ್ಕಂಥ ರಸ್ತೆಯಲ್ಲಿ ಸಹಿತ ಸ್ಪೀಡಪ್ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ.
ಹೀಗಾಗಿ ಈ ಕಡೆ ಈಗ ಸಿಂಧನೂರು ಮಾನ್ವಿ ರಾಯಚೂರು ಕಲ್ಮಲ ತನಕ ಬರ್ತಾ ಇದೆ ಈ ರೋಡ್ ನಮ್ಮ ARDCL ಅಂತ ಸ್ಟೇಟ್ ಗೌರ್ಮೆಂಟಿಂದ. ಇವೆಲ್ಲ ಸೇರಿ ಒಟ್ಟು ರಾಯಚೂರು ಸುತ್ತು ರೋಡ್ಗಳೆಲ್ಲ ಈ 6 ತಿಂಗಳ ಒಳಗಾಗಿ ಎಲ್ಲ ಪ್ರಾರಂಭ ಆಗಲಿಕ್ಕೆ ಎಲ್ಲ ಅವಕಾಶಗಳಿದೆ. ನಾವು 3 ಭಾಗ ನಾವು ಒಂದು ಕೃಷ್ಣಾ ಬ್ರಿಡ್ಜ್ ಸೈಡ್ ಒಂದೆಲ್ಲ ತೆಲಂಗಾಣ ಕಡೆ ಹೋಗೋದು, ಈ ಕಡೆ ಆಂಧ್ರ ಪ್ರದೇಶ ಮಂತ್ರಾಲಯ ಕಡೆ ಹೋಗೋದು, ಈ ಕಡೆ ನಮ್ಮ ಸ್ಟೇಟಿಗೆ ಬ್ಯಾಂಗ್ಳೂರಿಗೂ ಹುಬ್ಳಿಗೆ ಹೋಗ್ತಕ್ಕಂಥ 3 ರಸ್ತೆಗಳು. ಈಗೇನು DC ಆಫೀಸ್ಲಿಂದ DC ಮನೆಯವರಿಂದ ಈಗ ಬಸವೇಶ್ವರದಿಂದ ಏನು ನಮ್ಮ 7 ಮೈಲಿ ಆಗುವ ರೋಡು ಪುಡಿ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಜಯಣ್ಣ, ಜಿ ಬಸವರಾಜ ರೆಡ್ಡಿ, ಬಶರುದ್ದೀನ್, ಮೊಹಮ್ಮದ್ ಶಾಲಂ, ಕೆ ಶಾಂತಪ್ಪ, ಮಹೇಶ್ ಪಾಟೀಲ್, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಅಮರೇಗೌಡ, ಹಂಚಿನಾಳ್, ಜಯವಂತರಾವ್ ಪತಂಗಿ ಸೇರಿದಂತೆ ಅನೇಕರಿದ್ದರು. ಹಿಂದುಳಿದ ವರ್ಗಗಳ ನಾಯಕರು ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಸಚಿವ ಸಂಪುಟದಲ್ಲಿ ಒಂದು ಸಾಲಿನ ನಿರ್ಣಯಗೊಂಡು ಜಾರಿಗೊಳಿಸಲು ರಾಯಚೂರು ಜಿಲ್ಲೆಯಲ್ಲಿಯೇ ಘೋಷಣೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ತೀವ್ರ ಸ್ವರೂಪದ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಮಾದಿಗ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಸಂಚಾಲಕ ಎಂ ವಿರೂಪಾಕ್ಷಿ ಹೇಳಿದರು. ಹಿಂದುಳಿದ ವರ್ಗಗಳ ನಾಯಕರು ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ಸಚಿವ ಸಂಪುಟದಲ್ಲಿ ಒಂದು ಸಾಲಿನ ನಿರ್ಣಯಗೊಂಡು ಜಾರಿಗೊಳಿಸಲು ರಾಯಚೂರು ಜಿಲ್ಲೆಯಲ್ಲಿಯೇ ಘೋಷಣೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ತೀವ್ರ ಸ್ವರೂಪದ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಮಾದಿಗ ಮೀಸಲಾತಿ ಐಕ್ಯ ಹೋರಾಟ ಸಮಿತಿ ಸಂಚಾಲಕ ಎಂ ವಿರೂಪಾಕ್ಷಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ 7 ಜನ ನ್ಯಾಯಮೂರ್ತಿಗಳ ಪೀಠ ತೀರ್ಪು ನೀಡಿ 2 ತಿಂಗಳು ಗತಿಸಿದೆ. ಆದರೆ ರಾಜ್ಯ ಸರ್ಕಾರ ಮೀಸಲಾತಿ ವರ್ಗೀಕರಣವನ್ನು ಸ್ವಾಗತಿಸಿ ಸುಮ್ಮನೆ ಕುಳಿತಿದೆ. ರಾಜ್ಯದಲ್ಲಿಯೇ ಮೀಸಲಾತಿ ವರ್ಗೀಕರಣಕ್ಕೆ ಅಗತ್ಯವಿರುವ ದತ್ತಾಂಶವಿದೆ ಎಂದು ಈಗಾಗಲೇ ಅನೇಕ ತಜ್ಞರು ಹೇಳುತ್ತಿದ್ದಾರೆ. ನ್ಯಾಯಮೂರ್ತಿ ಸದಾಶಿವ ಆಯೋಗ, ಕಾಂತರಾಜ್ ಸಮಿತಿ ಸೇರಿದಂತೆ ಅನೇಕರು ನೀಡಿರುವುದು ವರದಿಗಳಿವೆ. ಆದರೆ ಕಾಂಗ್ರೆಸ್ ಸರ್ಕಾರ ಇನ್ನೊಬ್ಬರ ಪ್ರಭಾವಕ್ಕೆ ಗುರಿಯಾಗಿದೆ. ಆದಿ ಕರ್ನಾಟಕ, ಆದಿ ದ್ರಾವಿಡ ಪ್ರತ್ಯೇಕ ಕಾಲಂಗಳಲ್ಲಿ ಗಣತಿ ಮಾಡಲಾಗಿದೆ. ಗೊಂದಲವಾಗುವ ಪ್ರಶ್ನೆಯೇ ಇಲ್ಲ. ಕುಂಟು ನೆಪ ಹೇಳದೆ ಸಿಂಧನೂರು, ಮಾನ್ವಿ ಮತ್ತು ರಾಯಚೂರು ನಗರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿಯೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ಬಿಸಿ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಒಂದು ಕಡೆ ಯಾವುದೋ ಸಣ್ಣ ಪುಟ್ಟ ನಮ್ಮ ಸೋದರ ಸಂಘಟನೆಗಳು ಹೇಳ್ತಕ್ಕಂಥದ್ದು ಆದಿ ಕರ್ನಾಟಕ, ಆದಿ ದ್ರಾವಿಡ ಸ್ವಲ್ಪ ಗೊಂದಲ ಇದೆ ಅಂತಕ್ಕಂಥದ್ದು. 101 ಜಾತಿಗಳಲ್ಲಿ ಆದಿ ಕರ್ನಾಟಕ ಕಾಲಮೇನೆ ಬೇರೆ, ಆದಿ ದ್ರಾವಿಡನ ಕಾಲಮೇನೆ ಬೇರೆ. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ವಿಳಂಬ ಮಾಡಲಿಕ್ಕೆ ಯಾಕೆ ವಿಳಂಬ ಮಾಡಬೇಕಂತಕ್ಕಂಥದ್ದು ಅವ್ರ ಹತ್ರ ಈಗಾಗಲೇ PSI ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ, PWಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ, ಕಂಡಕ್ಟರ್ಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ, ಹಾಸ್ಟೆಲ್ ವಾರ್ಡರ್ಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ, ಹಲವಾರು ಹುದ್ದೆಗಳಿಗೆ ಕಾಲ್ಫಾರ್ಮ್ ಮಾಡಿದರೆ ನಮಗೆ ಆತಂಕ ಬೇಗ ಒಳ ಮೀಸಲಾದಾದರೆ ನಮ್ಮ ಮಕ್ಕಳಿಗೆ ವಿದ್ಯೆ ಉದ್ಯೋಗದಲ್ಲಿ ನಾವು ಸ್ವಲ್ಪ ಮುಂದೆ ಹೋಗ್ತೀವಿ ಅಂತಕ್ಕಂಥ ನಮ್ಮ ಆತಂಕದಿಂದ ಇಷ್ಟು ಆಕ್ರೋಶವಾಗಿ ನಾವು ಮಾತಾಡ್ತೀವಿ. ಇದನ್ನ ಅವ್ರು ಏನಂತಂದ್ರೆ ಈ ಎಲ್ಲಾ ಉದ್ಯೋಗಗಳನ್ನ ಫಿಲಪ್ ಮಾಡಿಕೊಂಡು ಖಾಲಿ ಚೆಂಬನ್ನ ನಮಗೆ ಕೊಟ್ಟು ಹೋಗ್ಬೇಕು ಆ ಒಂದು ಪರಿಷದಲ್ಲಂತ ಮಟ್ಟಿಗೆ ಅವರಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರೇ, ಅವ್ರ ಕುತಂತ್ರವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಅವ್ರ ಕುತಂತ್ರನ ಅರ್ಥ ಮಾಡ್ಕೊಳ್ರಿ. ಯಾರಿಗೆ ನಿಜವಾಗ್ಲೂ ಸಿಗ್ಬೇಕಾಗ್ಯದ ಆ ನಿಜವಾಗ್ಲೂ ಸಿಗ್ಬೇಕಾದಂತ ಜನಾಂಗಕ್ಕೆ ನೀವು ಒಂದು ಲೈನ್ ನಲ್ಲಿ ಜಾರಿ ಮಾಡ್ತೀನಿ ಅಂತ ಹೇಳಿದ್ರೆ ರಾಯಚೂರಿಗೆ ಬಂದ್ರೆ ನಿಮಗೆ ಒಳ್ಳೆ ಸನ್ಮಾನ ಮಾಡ್ತೀನಿ. ಇಲ್ಲ ಅಂತಂದ್ರೆ ದೊಡ್ಡ ನಮ್ಮ ಹೋರಾಟದ ಕಾವನ್ನು ಕೂಡ ನೀವು ಎನಿಸ್ಬೇಕು. ಅಹಿಂದ ನಾಯಕನ ನಿನ್ನ ಜೊತೆಗಿರ್ತಕ್ಕಂಥ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ನಿನ್ನ ಅಹಿಂದ ಪಕ್ಕದಲ್ಲಿರ್ತಕ್ಕಂಥ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ. ದಲಿತರು ಶೋಷಣೆಗೊಳಪಟ್ಟಿದ್ದೀವಿ, ಶತಮಾನಗಳಿಂದ ಅವಮಾನಕ್ಕೆ ಒಳಪಟ್ಟಿದ್ದೀವಿ. ಈಗ ನಮ್ಗೆ ಏನೋ ಸಣ್ಣ ಒಂದು ರಿಲೀಫ್ ಸಿಕ್ಕದ, ರಿಸರ್ವೇಶನ್ ಸಿಕ್ಕದ, ಅದು ನೀವು ಮಾಡೋದಲ್ಲ, ಇಡೀ ಸರ್ವೋಚ್ಚ ನ್ಯಾಯಾಲಯ ಮಾಡಿರ್ತಕ್ಕಂಥದ್ದನ್ನೇ ನೀವು ಜಾರಿಗೆ ಮಾಡಲಿಕ್ಕೆ ನಿಮ್ಗೆ ಏನಾಗಿದೆ ದಾಳಿ ಅಂತಕ್ಕಂಥ ಪ್ರಶ್ನೆಯನ್ನು ನೀವು ಕೇಳಿದ್ವಿ. ಈ 2 ದಿನಗಳ ಪ್ರವಾಸದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಕೂಡಲೇ ಒಂದು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ಮಾಡ್ತೀನಂತಕ್ಕಂಥ ಮಾತನ್ನ ರಾಯಚೂರಿನಲ್ಲಿ ಹೇಳಬೇಕಂತಕ್ಕಂಥ ಒತ್ತಾಯವನ್ನು ಮಾಡಿ, ರಾಯಚೂರಿನಲ್ಲಿ ಒಂದು ವೇಳೆ ಅವರು ಘೋಷಣೆ ಮಾಡಲಿಲ್ಲ ಅಂತಂದ್ರೆ ರಾಯಚೂರಿನ ಪ್ರತಿಭಟನೆಯ ಕಾವನ್ನ ಎದುರಿಸಬೇಕಂತ ಎಚ್ಚರಿಕೆ ಕೂಡ ತಮ್ಮ ಮೂಲಕ ಸರ್ಕಾರ ವಿಳಂಬ ಧೋರಣೆ ಮಾಡಿದ ಕಾರಣಕ್ಕಾಗಿ
ನಮ್ಮ ಆಕ್ರೋಶ ಇಡೀ ಜಿಲ್ಲಾ ಬಂದ್ ಮಾಡುವ ಮೂಲಕ ಸರ್ಕಾರದ ಗಮನಕ್ಕೆ ಮತ್ತೊಂದು ಸಲ ತಂದಿದ್ದೀವಿ. ನಮ್ಮ ಬೇಡಿಕೆ ನಿನ್ನೆ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಸರ್ಕಾರ ಯಾವುದೇ ಕಾರಣಕ್ಕೆ ಮೀನಾಮೇಷ ಎಣಿಸಲಾರದೆ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ದತ್ತಾಂಶ ಇದೆ ಅಂತಕ್ಕಂಥ ವರದಿ ಎಲ್ಲ ಕಡೆ ಗೊತ್ತಿದೆ. ಹಲವಾರು ಆಯೋಗಗಳ ಅಧ್ಯಕ್ಷರುಗಳು, ಹಿಂದುಳಿದ ವರ್ಗದ ಆಯೋಗದ CS ದ್ವಾರಕನಾಥ್, ಕಾಂತರಾಜ್ ಅವರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಾಜಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ K. ರತ್ನಾಪುರವಂತ್ ಅವರು, ಬಹಳ ದೊಡ್ಡ ಎಲ್ಲ ವರದಿಯ ಅಧ್ಯಕ್ಷರುಗಳು ಕರ್ನಾಟಕದಲ್ಲಿ ಮಾತ್ರ ದತ್ತಾಂಶ ಇದೆ, ಯಾವುದೇ ಕಾರಣಕ್ಕೆ ದತ್ತಾಂಶ ಇಲ್ಲ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಹೀಗಾಗಿ ಯಾವುದೋ ಒಂಥರ ಕುಂಟ ನೇಪ ಹೇಳಿಕೊಂಡು ಯಾರ ಇನ್ನೊಬ್ಬರಿಗೆ ಮಾತನ್ನ ಕೇಳಬೇಕು, ಅವರಿಗೆ ಅನುಕೂಲ ಮಾಡಿಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ವಿಳಂಬ ಧೋರಣೆ ಮಾಡ್ತಕ್ಕಂಥದ್ದು ಆಗ್ತಾ ಇತ್ತು. ನಿನ್ನೆ ನಾವು ಬಹಳ ಗಟ್ಟಿ ಧ್ವನಿಯಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇವತ್ತು ರಾಯಚೂರಿಗೆ ಬರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾವು ಸಾವಿರಾರು ಕೋಟಿ ಅನುದಾನ ಕೇಳ್ತಾ ಇಲ್ಲ, ಒಳ ಮೀಸಲಾತಿ ಜಾರಿ ಮಾಡಲಿಕ್ಕೆ ಇನ್ನೂ ಏನು ಬಾಕಿ ಉಳಿದಿರ್ತಕ್ಕಂಥ ಆದೇಶ, ಒಂದು ನಿರ್ಣಯ, ಸಂಪುಟದಲ್ಲಿ ಒಂದು ನಿರ್ಣಯ, ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನ ನಾವು ಪಾಲಿಸಿ ಜಾರಿಗೆ ತರ್ತೀವಿ ಅಂತಕ್ಕಂಥ ಒಂದು ನಿರ್ಣಯ ಮಾಡಿದ್ರೆ ಸಾಕು. ಇಡೀ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ಸುಮಾರು 101 ಜಾತಿಗಳು SCಗಳಲ್ಲಿ, 50 ಜಾತಿಗಳು ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂಥ ಎಲ್ಲಾ ಜಾತಿಗಳಿಗೆ ಜನಸಂಖ್ಯಾವಾರು ಮೀಸಲಾತಿ ಸಿಗ್ತದೆ. ಜನಸಂಖ್ಯಾವಾರ ಮೀಸಲಾತಿ ಸಿಗೋದ್ರಿಂದ ಈ 151 ಜಾತಿಗಳಿಗೆ, ಸಣ್ಣ ಪುಟ್ಟ ಜಾತಿಗಳಿಗೆ, ಮೈಕ್ರೋಸ್ಕೋಪಿಕ್ ಜಾತಿಗಳಿಗೆ ಕೂಡ ಈ ಸೌಲಭ್ಯ ಸಿಕ್ತು. ಅವರ ಮಕ್ಕಳಿಗೆ ವಿದ್ಯೆ, ಉದ್ಯೋಗ, ಇನ್ನಿತರ ಹಲವಾರು ಕ್ಷೇತ್ರಗಳಲ್ಲಿ ಅನುಕೂಲ ಆಗ್ತದಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ನಿರ್ಣಯವನ್ನ ಮಾಡಿ ಅಂತಕ್ಕಂಥದ್ದನ್ನ ನಿನ್ನೆ ನಮ್ಮ ಆಕ್ರೋಶ ಆಗಿದೆ. ಹೋರಾಟಗಾರ ಅಂಬಣ್ಣ ಆರೋಲಿ ಮಾತನಾಡಿ, ಒಳ ಮೀಸಲಾತಿ ವರ್ಗೀಕರಣದಿಂದ ಕೇವಲ ಮಾದಿಗ ಸಮುದಾಯಕ್ಕೆ ಮಾತ್ರ ಅನುಕೂಲವಾಗುವುದಿಲ್ಲ, ಎಲ್ಲ ಸಮುದಾಯಗಳಿಗೂ ಅನುಕೂಲವಾಗುತ್ತದೆ. ಒಳ ಮೀಸಲಾತಿ ಹೋರಾಟ ಯಾವುದೇ ಒಂದು ಪಕ್ಷ, ವ್ಯಕ್ತಿಗೆ ಸೀಮಿತವಾಗಿಲ್ಲ. ಎಲ್ಲ ಸಮುದಾಯಗಳ ಪರವಾಗಿ ಮಾದಿಗ ಸಮಾಜ ಹೋರಾಟ ನಡೆಸುತ್ತಿದೆ. ಮೀಸಲಾತಿ ವರ್ಗೀಕರಣ ಕುರಿತಂತೆ ಸರ್ಕಾರ ವಿಳಂಬವಿಲ್ಲದೆ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ಬಂದ್ ಸಂಪೂರ್ಣ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದರು. ಪೆಟ್ರೋಲ್ ಬಂಕ್ನವರು, ಪತ್ರಕರ್ತರು ಎಲ್ಲರೂ ಒಪ್ಪಂದದಿಂದ ಬಂದ್ ಮಾಡಿರ್ತಕ್ಕಂಥದ್ದು ಅಭೂತಪೂರ್ವವಾಗಿರ್ತಕ್ಕಂಥ ಬಂದ್ ಇದೆ. ಹೆಚ್ಚು ಕಮ್ಮಿ ನಾವು 45 ವರ್ಷದ ಹೋರಾಟದಲ್ಲಿ ಇಂಥ ಐತಿಹಾಸಿಕ ಜಿಲ್ಲಾ ಬಂಧನ ನಾನಂತೂ ನೋಡಿಲ್ಲ. ನಾವು ಯಾವ ಹೋರಾಟಗಾರ ಮಾಡಿ ಅಷ್ಟರ ಮಟ್ಟಿಗೆ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿದ್ದಾರೆ. ನಮಗೆ ಇಲ್ಲಿ ಊಟ ಕೊಡೋದ್ರಿಂದ ಹಿಡ್ಕೊಂಡು, ನೀರು ಕೊಡೋದ್ರಿಂದ ಹಿಡ್ಕೊಂಡು ನಮ್ಮ ಗಡಿವನ್ನು ನಿವಾರಿಸಿಕೊಳ್ಳಲಿಕ್ಕೆ ಅವ್ರು ಹೆಲ್ಪ್ ಮಾಡಿರೋ ರೀತಿ ಇದೆ. ಇನ್ಕ್ಲೂಡಿಂಗ್ ಡಿಪಾರ್ಟ್ಮೆಂಟ್ ದೊಡ್ಡ ಅಭೂತಪೂರ್ವ ಬಂದು ನಾವು ಭಾವಿಸ್ತೀವಿ. ಇದು ಸುಪ್ರೀಂ ಕೋರ್ಟ್ ಕೊಡ್ತಕ್ಕಂಥ ಗೌರವ, ಮತ್ತು ನಮ್ಮ ಸಾಮಾಜಿಕ ನಾಯಕ ಕೊಡ್ತಕ್ಕಂಥ ಗೌರವ ಅಂತ ಈ ಜಿಲ್ಲೆಯ ಎಲ್ಲ ವರ್ಗಕ್ಕೆ ನಾವು ಅಭಿನಂದನೆ ಹೇಳ್ತೀವಿ. ಮತ್ತು ನಿನ್ನೆ ನಮ್ಮ ಹೋರಾಟ ಒಂದೇ ಲೈನಲ್ಲಿ ಹೇಳ್ತಾ ಇದ್ದೀವಿ. ಒಳ ಮೀಸಲಾತಿ ಹೋರಾಟ ಅಂದರೆ ಅದು ಹೋರಾಟಗಾರ ಅಂದರೆ ಅವರು ಯಾವುದೇ ಪಕ್ಷದ ಗುಲಾಮರಲ್ಲ ಅನ್ನೋದು ಇಡೀ ಜಿಲ್ಲೆ. ಒಳ ಮೀಸಲಾತಿ ಹೋರಾಟಗಾರರು ಯಾವುದೇ ಪಕ್ಷದ ಗುಲಾಮರಲ್ಲ, ಅವರು ಸಮುದಾಯದ ಗುಲಾಮರು ಅನ್ನೋದು ನಿನ್ನೆ ನಾವು ಸ್ಪಷ್ಟಪಡಿಸ್ತೀವಿ. ಸಿಂಧೂರಲ್ಲಿ ಯಾವುದೇ ತಾಲೂಕಲ್ಲಿ ಯಾವುದೇ ತಾಲೂಕಲ್ಲಿ ನಮ್ಮಲ್ಲಿ ಎಷ್ಟೇ ಭಿನ್ನಪ್ರಾಯ ಇದೆ, ಎಷ್ಟೇ ಸಂಕಟಗಳಿದೆ, ಎಷ್ಟೇ ಸಮಸ್ಯೆಗಳಿದೆ, ನಾವೆಲ್ಲರೂ ಒಳ ಮೀಸಲಾತಿಕೊಂಡು 2,000 ಜನತೆ ನಡೆಸಿ. ಇದಕ್ಕಿಂತ ಐತಿಹಾಸಿಕ ತೀರ್ಪು ಅಥವಾ ಐತಿಹಾಸಿಕ ಸ್ಫೂರ್ತಿ ನಮ್ಮ ಹೋರಾಟಕ್ಕೆ ಸಿಗಲಿಕ್ಕಿಲ್ಲ ಬಂದು ಅದಕ್ಕೋಸ್ಕರ ಸಿದ್ದರಾಮಯ್ಯವರು ಖಚಿತವಾಗಿರ್ತಕ್ಕಂಥ ಕುಂಟನೆ ಮಾಡಿದ ಕೆಳಗಿಲ್ಲ. ನಾವು ಒಂದು ವೇಳೆ
ಸಿದ್ದರಾಮಯ್ಯವ್ರಿಗೆ ಯಾವುದೋ ಹೈಕಮಾಂಡು ಮತ್ತೊಂದು ಅಥವಾ ಅವರಿಗೆ ಇನ್ನೇನಾದ್ರು ಅಂದಾಜು ರಾಜಕೀಯ ಲೆಕ್ಕಾಚಾರ ಇದ್ರೆ ಈ ತೀರ್ಪನ್ನ ಧಿಕ್ಕರಿಸಲಿ, ಈ ತೀರ್ಪನ್ನ ರದ್ದುಪಡಿಸಲಿ. ನಾವು ಒಪ್ಪಂಗಿಲ್ಲ ಅಂತ ಹೇಳ್ತೀವಿ, ಎಲ್ಲದಕ್ಕೂ ತಯಾರಿದ್ದೀವಿ ನಾವು. ಆದರೆ ನೆಕ್ಸ್ಟ್ ಅವರು ಜಿಲ್ಲೆ ಬಿಟ್ಟು ಹೋದ ನಂತರ ಅಥವಾ ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಗಳು, ನಮ್ಮ ಪ್ರತಿಭಟನೆಗಳು, ನಮ್ಮ ಪ್ರತಿರೋಧಗಳು, ನಮ್ಮ ಪ್ರಶ್ನೆಗಳು ಎಷ್ಟಿರ್ತವೆ ಅನ್ನೋದು ನೋಡ್ರಿ, ನಿಂತ್ಕೊಂಡು ನೋಡ್ರಿ. ನಾವು ಕೂಡ ತಯಾರಾಗಿದ್ದೀವಿ. ಅದಕ್ಕೋಸ್ಕರ ನಿಮ್ಮ ನಾಳೆಯ ಪ್ರತಿರೋಧ ಮೋಸ್ಟ್ಲಿ ಒಳ ಮೀಸಲಾತಿ ಒಂದು ದೊಡ್ಡ ಅಸ್ತ್ರ ಸಿಗ್ಬೋದು. ನಾನು ಒಂದೇ ಮಾತಲ್ಲಿ ನಮ್ಮ ಬಸವರಾಜ್ ಅವರು ಹೇಳಿರ್ತಕ್ಕಂಥ ಮಾತನ್ನು ಕೇಳ್ತೇನೆ. ಒಳ ಮೀಸಲಾತಿ ಕೇವಲ ಮಾದಿರೋದಲ್ಲ, ಮಾನವ ಹಕ್ಕುಗಳ ಹೋರಾಟ. ಕುಂಚಿಟಿ ಒಕ್ಕಲಿಗರಿಗೂ ನ್ಯಾಯ ಸಿಗ್ತದೆ, ಒಕ್ಕಲಿಗರಲ್ಲಿ ವೀರಶೈವರಲ್ಲಿ ಪಂಚಮಸಾಲಿ ಬಡಜನರಿಗೂ ಸಿಗ್ತದೆ, ಬ್ರಾಹ್ಮಣರಲ್ಲಿ ಅತ್ಯಂತ ಕೆಳಗೆ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೂ ನ್ಯಾಯ ಸಿಗ್ತದೆ, ಬೇಡಜಂಗಮರಿಗೂ ನ್ಯಾಯ ಸಿಗ್ತದೆ, ಟಚಬಲ್ಸ್ಗೆ ಅನ್ಟಚಬಲ್ಸ್ಗೆ ಎಲ್ಲರಿಗೂ ಅವ್ರದೇ ಅವ್ರದ್ದಾಗಿರ್ತಕ್ಕಂಥ ವರ್ಗೀಕರಣ, ಸೈಂಟಿಫಿಕ್ ಅನಾಲಿಸಿಸ್ ವರ್ಗೀಕರಣ ಆಗ್ತದೆ ಅನ್ನೋದನ್ನ ಮತ್ತೊಂದು ಸಾರಿ ಹೇಳ್ತಿದ್ದೀನಿ. ಈಗಲೂ ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ಎಮೋಷನಲ್ಲಿ 101 ಜಾತಿಗಳಿಗೆ ಒಳಗಿಸಲಾಗ್ತಾ ಆಗಿದೆ, 151 ಜಾತಿಗಳು ಒಳಗಿಸಲಾಗ್ತಾ ಆಗಿದೆ ಸುಪ್ರೀಂ ಕೋರ್ಟ್. ಪರಿಶಿಷ್ಟ ಪಂಗಡದ ಶಿವನಗೌಡನಿಗೆ ಅಥವಾ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಶಿವಪ್ಪ ನಾಯಕನಿಗೆ ಯಾವ ರೀತಿಯ ಪಾಲು ಸಿಗಬೇಕನ್ನೋ ಒಂದು ಜಡ್ಜ್ಮೆಂಟ್ ಇದೆ. ಹಂಗಾಗಿ ಈ ಎರಡು ಸಮುದಾಯಗಳಿಗೆ ಸಿಕ್ಕಿರ್ತಕ್ಕಂಥ ಒಂದು ಸಂಜೀವಿನಿ, ಈ ಸಂಜೀವಿನಿಯನ್ನು ಯಾವುದೇ ಸರ್ಕಾರ, ಯಾವುದೇ ವ್ಯಕ್ತಿ, ಯಾವುದೇ ಪಕ್ಷ ವಿರೋಧ ಮಾಡಿದ್ರೆ ಅವರು ಸಮುದಾಯದ ತೀವ್ರ ವಿರೋಧವನ್ನು ಅವರು ಅನುಭವಿಸ್ತಾರೆ ಅನ್ನೋ ಒಂದು ಚಾರಿತ್ರಿಕ ತೀರ್ಪು ನೀವು ನಮ್ಮೊಟ್ಟಿಗೆ ನಾವು ಮಾಡ್ಕೊಂಡಿದ್ದು ಅನ್ನೋದು ನಮ್ಮ. ಈ ಸಂದರ್ಭದಲ್ಲಿ ರವೀಂದ್ರ ಜಾಲ್ದಾರ್, ಪಿ ಯಲ್ಲಪ್ಪ, ಜೆಬಿ ರಾಜು, ಕೆಪಿ ಅನಿಲ್ ಕುಮಾರ್, ರಾಘವೇಂದ್ರ ಬೋರಡ್ಡಿ, ಎಸ್ ರಾಜು ಸೇರಿದಂತೆ ಅನೇಕರಿದ್ದರು. ಹಿಂದುಳಿದ ವರ್ಗದ ನಾಯಕರೆಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಿಂಜಾರ್ ನದಾಫ್ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಘೋಷಣೆ ಮಾಡಬೇಕೆಂದು ಪಿಂಜಾರ ನದಾಫ್ ಮನ್ಸೂರಿ ಹಕ್ಕುಗಳ ಸಂಘದ ರಾಜ್ಯಾಧ್ಯಕ್ಷ ಇಮ್ರಾನ್ ಬಡೇಸಾಬ್ ಆಗ್ರಹಿಸಿದರು. ಹಿಂದುಳಿದ ವರ್ಗದ ನಾಯಕರೆಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಿಂಜಾರ್ ನದಾಫ್ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಘೋಷಣೆ ಮಾಡಬೇಕೆಂದು ಪಿಂಜಾರ್ ನದಾಫ್ ಮನ್ಸೂರಿ ಹಕ್ಕುಗಳು ಸಂಘದ ಅಧ್ಯಕ್ಷ ಇಮ್ರಾನ್ ಬಡೇಸಾಬ್ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2013ರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನದಾಫ್ ಅಭಿವೃದ್ಧಿ ನಿಗಮ ಘೋಷಣೆಯಾಯಿತಾದರೂ ಜಾರಿಗೊಳ್ಳಲಿಲ್ಲ. ನಂತರ ಬಂದ ಕಾಂಗ್ರೆಸ್ ಪಕ್ಷದ ನಿಗಮ ಮಾಡಲು ಮುಂದಾಗಲಿಲ್ಲ. ಸಮುದಾಯ ಜನರು ಬಹುಕಾಲದಿಂದಲೂ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸಿಕೊಂಡು ಬಂದರೂ ಸಮುದಾಯ ಅಭಿವೃದ್ಧಿ ಕಾಂಗ್ರೆಸ್ ಬೆಂಬಲಿಸಲೇ ಇಲ್ಲ. ಅನೇಕ ಬಾರಿ ಮನವಿ, ಪ್ರತಿಭಟನೆ ನಡೆಸಿದರೂ ಸ್ಪಂದಿಸಿಲ್ಲ. 30 ರಿಂದ 35 ಲಕ್ಷದ ಜನಸಂಖ್ಯೆ ಹೊಂದಿರುವ ಪಿಂಜಾರ್ ನದಾಫ್ ಸಮುದಾಯ ಜನರು ಹಿಂದುಳಿದಿದ್ದು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಿಗೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ನಿಗಮ ಮಂಜೂರಿ ಮಾಡಿ ಸಮರ್ಪಕ ಅನುದಾನ ನೀಡಬೇಕು, ಇಲ್ಲದೆ ಹೋದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಹೇಳಿದರು. ನಮ್ಮ ಹಲವು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳಿಸ್ತಾ ಇಲ್ಲ. ಯಾಕಂದ್ರೆ ನಮ್ಮದು ಅಲೆಮಾರಿ ಸಮಾಜ. ಈ ಸಮಾಜಕ್ಕೆ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿಂದ ಚುನಾವಣೆ ಅಂತ ಏನು ಸ್ಟಾರ್ಟ್ ಆಯ್ತು ಅವತ್ತಿನಿಂದ ನಾವು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜ ಮತ ಹಾಕ್ತಾ ಬಂದು ಇವತ್ತು ಅವ್ರಿಗೆ ಕೇಳುತ್ತಾ ಬಂದರೂ ಕೂಡ ನಮಗೆ ಒಂದು ನಿಗಮ ಮಂಡಳಿ ಮಾಡೋಕ್ಕಾಗ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಆದರೆ ಯಾವುದೇ ಮತವನ್ನು ಪಡೆದಂತ ಬಿಜೆಪಿ ಸರ್ಕಾರ 2023ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು 13 ಜಾತಿಗಳನ್ನು ಸೇರಿಸಿ ನಿಗಮ ಮಂಡಳಿ ಘೋಷಣೆ ಮಾಡಿದ್ದಾರೆ. ಅದು ಕೂಡ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ, ಬರೀ ಘೋಷಣೆ ಮಾಡಿದ್ದಾರೆ ಅವರು. ಆದರೆ ಈಗಿನ ಸರ್ಕಾರ ಆದರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಅತಿ ಹಿಂದುಳಿದ ಸಮಾಜ ಆಗಿರುವಂತಹ ನಮ್ಮ ಅಲೆಮಾರಿ ಸಮಾಜಕ್ಕೆ ಅವರು ನಿಗಮ ಮಂಡಳಿ ಘೋಷಣೆ ಮಾಡಿ ಸೂಕ್ತ ಅನುದಾನ ಘೋಷಣೆ ಮಾಡಬೇಕಾಗಿತ್ತು. ಆದರೆ ಬರೀ ಹೈಂದ ನಾಯಕರು ಅಂತ ಹೇಳ್ಕೊಂತ ತಿರುಗಾಡ್ತಾ ಇದ್ದಾರೆ. ಸುಮ್ಮನೆ ಅವರು ಮಾತಿನ ನಾಯಕರು, ಅವರಿಗೆ ಬರೇ ತಮ್ಮ ಅಧಿಕಾರ ಬೇಕು, ಅಧಿಕಾರ ನಡೆಸ್ಬೇಕಂತಾರೆ ಅಷ್ಟೇ. ಸುಮ್ಮನೆ ನಾನು ಹೈಂದ ನಾಯಕ, ನಾನು ಬಡವರು ಪರ ಅಂತ ಹೇಳ್ಕೊಂತಾರೆ ಅಷ್ಟೇ. ಏನಂದ್ರೆ ಯಾವುದೇ ಇರಲಿ, ಈಗ ನೋಡಿ ನಾವು ಇಷ್ಟು ಸುಮಾರು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮ ಸಮಾಜದ ಬಗ್ಗೆ ಒಂದು ಮಾತಾಡ್ತಾ ಇಲ್ಲ. ಅದು ಯಾವುದೋ ಕೆಲಸಕ್ಕೆ ಬರಲಾರ್ದ ತಮ್ಮ ಚೇರ್ಗೋಸ್ಕರ ಮೂಡಾಗೋಣ ಆಗೋಣ ಬರೀ ಕಾಲಕಣ ಮಾಡ್ತಾ ಇದ್ದಾರೆ. ಸರ್ಕಾರ ನಡೆಸ್ತಾ ಇಲ್ಲ, ಬಡವರು ಸಮಾಜದಲ್ಲಿರುವಂತ ಯಾವುದೇ ಸಮಸ್ಯೆಗಳು ಪರಿಹಾರ ಇಲ್ಲ. ಹಾಗಾಗಿ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ರಾಯಚೂರಿಗೆ ಇವತ್ತು ಆಗಮಿಸ್ತಾ ಇದ್ದಾರೆ ಸಿನ್ನೂರಿಗೆ, 4ನೇ ತಾರೀಕು ಮತ್ತು 5ನೇ ತಾರೀಕು ರಾಯಚೂರಿಗೆ ಒಂದು ಮನವಿ ಪತ್ರ ನೀಡ್ತಾ ಇದ್ದೀವಿ. ನೀಡಿದ ನಂತರ ಅವರೇನಾದ್ರೆ ಒಂದು ತಿಂಗಳಲ್ಲಿ ಅಥವಾ ಒಂದು ವಾರದಲ್ಲಿ ಘೋಷಣೆ ಮಾಡಿದರೆ ನಮ್ಮ ಸಮಾಜದ ವತಿಯಿಂದ ರಾಜ್ಯಾದ್ಯಂತ ಹಂತ ಹಂತವಾಗಿ ಉಗ್ರವಾದ ಹೋರಾಟಗಳನ್ನ, ಚಳವಳಿಗಳನ್ನ ಮುಂದಿನ. ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ಖಾಸಿಂ ಬಿ, ಜಿಲ್ಲಾ ಅಧ್ಯಕ್ಷ ಎಂಡಿ ಜಾವೀದ್, ಇಮಾಮ್ ಪಾಷಾ, ಗುಂಜಳ್ಳಿ ಶಫಿ, ಹುಸೇನ್ ಬಾಷಾ, ಶಾಲಂ ಸಾಬ್ ಮೇಸ್ರಿ ಸೇರಿದಂತೆ ಅನೇಕರಿದ್ದರು. ರೀ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ 1980ರಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆಗಾಗಿ ನಡೆದ
ಗೋಕಾಕ್ ಚಳವಳಿ ಹಿನ್ನೋಟ ಮತ್ತು ಮುನ್ನೋಟ ಸಮಾವೇಶ ಕಾರ್ಯಕ್ರಮಕ್ಕೆ ಸಿದ್ಧಗೊಳಿಸುತ್ತಿರುವ ವೇದಿಕೆಯನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಹಾಗೂ ಜಿಲ್ಲಾಧಿಕಾರಿ ನಿತೀಶ್ ಅವರು ಕಾರ್ಯಕ್ರಮ ಸ್ಥಳಕ್ಕೆ ಭೇಟಿ ನೀಡಿ ವೇದಿಕೆಯನ್ನು ಪರಿಶೀಲಿಸಿದರು. ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ 1980ರಲ್ಲಿ ಕನ್ನಡ ಭಾಷೆಗೆ ಮೊದಲ ಆದ್ಯತೆಗಾಗಿ ನಡೆದ ಗೋಕಾಕ್ ಚಳವಳಿ ಹಿನ್ನೋಟ ಮತ್ತು ಮುನ್ನೋಟ ಸಮಾವೇಶ ಕಾರ್ಯಕ್ರಮಕ್ಕೆ ಸಿದ್ಧಗೊಳ್ಳುತ್ತಿರುವ ವೇದಿಕೆಯನ್ನು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಹಾಗೂ ಜಿಲ್ಲಾಧಿಕಾರಿ ನಿತೀಶ್ ಅವರು ಕಾರ್ಯಕ್ರಮ ಸ್ಥಳಕ್ಕೆ ಭೇಟಿ ನೀಡಿ ವೇದಿಕೆಯನ್ನು ಪರಿಶೀಲಿಸಿದರು. ನಾಳೆ ದಿನಾಂಕ 5ರಂದು ನಡೆಯಲಿರುವ ಗೋಕಾಕ್ ಚಳವಳಿಯ ಹಿನ್ನೋಟ ಮತ್ತು ಮುನ್ನೋಟ ಸಮಾವೇಶ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸೇರಿ ಸಚಿವ ಶಾಸಕರು ಭಾಗವಹಿಸಲಿದ್ದಾರೆ. ನಿನ್ನೆ ರಾತ್ರಿ ಅಲ್ಪ ಮಳೆಯಾಗಿದ್ದರಿಂದ ನೀರಿನ ತೇವಾಂಶ ಇರುವ ಸ್ಥಳವನ್ನು ಅಗತ್ಯ ಕ್ರಮ ಕೈಗೊಳ್ಳುವ ಮೂಲಕ ಸರಿಪಡಿಸಬೇಕೆಂದು ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳಾದ ಶಶಿಕಾಂತ್ ಶಿವಪುರೆ, ಕಾಂಗ್ರೆಸ್ ಮುಖಂಡರಾದ ಜಯಣ್ಣ ಕೆ ಶಾಂತಪ್ಪ, ಅಮರೇಗೌಡ ಹಂಚಿನ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ರಾಯಚೂರು ಜನರ ಚಿರಪರಿಚಿತ ಮಾಣಿಕನಗರದಲ್ಲಿ ಇರುವ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ. ಹಲವು ವರ್ಷಗಳಿಂದ ಕಲ್ಯಾಣ ಮಂಟಪದಲ್ಲಿ ಶುಭ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಇದೀಗ ಹೊಸ ರೂಪದಲ್ಲಿ ಕಲ್ಯಾಣ ಮಂಟಪ ಹೊಂದಿದೆ. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ 800ರಿಂದ 1000ದವರೆಗೆ ಜನರು ಕುಳಿತುಕೊಳ್ಳುವ ಆಸನ ವ್ಯವಸ್ಥೆ, ಬರುವ ಅತಿಥಿಗಳಿಗೆ ಪ್ರತ್ಯೇಕ ಕೊಠಡಿಗಳ ವ್ಯವಸ್ಥೆ ಹೊಂದಿದ್ದು, ಪ್ರತ್ಯೇಕವಾದ ಊಟದ ಸ್ಥಳದ ವ್ಯವಸ್ಥೆ, 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ವ್ಯವಸ್ಥೆ, ನಿಮಗೆ ಬೇಕಾದ ರೀತಿಯ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ನಾವು ಜನರ ಮನ ಮುಟ್ಟುವ ಹಾಗೆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಹಿಂದೆ ಸಂಪರ್ಕಿಸಿ ಶ್ರೀ ಭಕ್ತ ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ, RTO ರಸ್ತೆ, ಮಾಣಿಕ್ ನಗರ, ರಾಯಚೂರು. ಅಧ್ಯಕ್ಷರು 9448120391. 15ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ದಿನಾಂಕ 3/10/2024 ಗುರುವಾರ ದಿನದಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ, ವಿಜಯದಶಮಿಯ ತನಕ ಶ್ರೀ ತುಳಜಾಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತಾದಿಗಳಿಂದ ಕುಂಕುಮ ಅರ್ಚನೆ ಇರುತ್ತದೆ. ಹಾಗೂ ದಿನಾಂಕ 11/10/2024 ಶುಕ್ರವಾರದಂದು ಚಂಡಿ ಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ, ಕುಂಕುಮಾರ್ಚನೆಯಲ್ಲಿ ದಂಪತಿಗಳ ಸಮೇತವಾಗಿ ಆಗಮಿಸಬೇಕಾಗಿ ವಿನಂತಿ. ಶ್ರೀ ತುಳಜಾಭವಾನಿ ದೇವಸ್ಥಾನ ಧರ್ಮಾಧಿಕಾರಿಗಳು, ರಾಯಚೂರು. ಸ್ವಾಗತ ಕೋರುವವರು ಸಾಗರ್ ಪಾಟೀಲ್, ಗೋ ಸೇವಕರು, ರಾಯಚೂರು. ಸರ್ವೇ ಜನ ಸುಖಿನೋ ಭವಂತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತಾಲೂಕಿನ ದಿನ್ನಿ ಗ್ರಾಮದ 51ರಲ್ಲಿ ಸರ್ಕಾರಿ ಭೂಮಿಯನ್ನು ನಿತ್ಯಾನಂದ ಕುಟುಂಬದವರು ದೌರ್ಜನ್ಯ ಗುಂಡಾಗಿರಿ ಪ್ರದರ್ಶಿಸುತ್ತಿದ್ದಾರೆ, ಸುಳ್ಳು ಆರೋಪ ಮಾಡಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದು ರೈತ ವೆಂಕಟೇಶ್ ಹೇಳಿದರು. ತಾಲೂಕಿನ ದಿನ್ನಿ ಗ್ರಾಮದ 51ರಲ್ಲಿ ಸರ್ಕಾರಿ ಭೂಮಿಯನ್ನು ನಿತ್ಯಾನಂದ ಕುಟುಂಬದವರು ದೌರ್ಜನ್ಯ ಗುಂಡಾಗಿರಿ ಪ್ರದರ್ಶಿಸುತ್ತಿದ್ದಾರೆ, ಸುಳ್ಳು ಆರೋಪ ಮಾಡಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಎಂದು ರೈತ ವೆಂಕಟೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸರ್ಕಾರಿ ಭೂಮಿಯನ್ನು ಸುಮಾರು ವರ್ಷಗಳಿಂದ ಭೀಮರಾಯ ಕಪ್ಪಗಲ್, ಯಲ್ಲಪ್ಪ ಕಪ್ಪಗಲ್ ಇವರು ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ. ಇಂದಿಗೂ ಕಪ್ಪಗಲ್, ಯಲ್ಲಪ್ಪ ಇವರ ಕಬ್ಜಾದಲ್ಲಿ ಇದೆ. ಆದರೆ ದೌರ್ಜನ್ಯದಿಂದ ನಿತ್ಯಾನಂದ, ಪರಮೇಶ್ವರಪ್ಪ, ತಿಮ್ಮಪ್ಪ ಇತರರು ಸಾಗುವಳಿ ಮಾಡಲು ಅಡ್ಡಿಪಡಿಸುತ್ತಿರುವ ವಿರುದ್ಧ ಹೈಕೋರ್ಟ್ನಲ್ಲಿ ದೂರು ದಾಖಲಿಸಲಾಗಿದೆ. ಕೋರ್ಟ್ ಸರ್ಕಾರಿ ಜಮೀನಾಗಿದ್ದರಿಂದ ಸಾಗುವಳಿ ಮಾಡದಂತೆ ತಡೆ ಹಿಡಿದಿದೆ. ಜಮೀನಿನಲ್ಲಿ ಯಾರು ಹೋಗದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು ಡಂಗೂರ ಸಾರಿದ್ದಾರೆ. ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೂ ನಿತ್ಯಾನಂದ ಕುಟುಂಬದವರು ರಾತ್ರೋರಾತ್ರಿ ಬಿತ್ತನೆ ಮಾಡಿದ್ದರು. ತಹಸೀಲ್ದಾರರು ಬೆಳೆಯನ್ನು ತೆಗೆದು ಹಾಕಿ ಯಾರೂ ಹೋಗದಂತೆ ನ್ಯಾಯಾಲಯದ ಆದೇಶ ಮೇಲೆ ಕ್ರಮ ವಹಿಸಿದ್ದಾರೆ. ಆದರೆ ನಿತ್ಯಾನಂದ ಹಾಗೂ ಕುಟುಂಬದವರು ಸುಳ್ಳು ಆರೋಪ ಮಾಡಿದ್ದಾರೆ. ಕೂಡಲೇ ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದರು. ಈ ಸಂದರ್ಭದಲ್ಲಿ ಪದ್ಮಾವತಿ, ಯಲ್ಲಪ್ಪ ಕಪ್ಪಗಲ್, ಶಿವಪುತ್ರ, ದುಳ್ಳಯ್ಯ ಸೇರಿದಂತೆ ಅನೇಕರಿದ್ದರು. ಮಾನವ ಕುಲಕ್ಕೆ ಶಾಂತಿ, ಧರ್ಮ, ಸೌಹಾರ್ದತೆ, ಭಕ್ತಿ ದೊರೆಯಲು ಮಠಗಳಿಂದ ಸಾಧ್ಯ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಮಾನವ ಕುಲಕ್ಕೆ ಶಾಂತಿ, ಧರ್ಮ, ಸೌಹಾರ್ದತೆ, ಭಕ್ತಿ ದೊರೆಯಲು ಮಠಗಳಿಂದ ಸಾಧ್ಯ ಎಂದು ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ಕಿಲೆ ಬೃಹನ್ಮಠದಲ್ಲಿ 86ನೇ ವರ್ಷದ ಶ್ರೀದೇವಿ ಮಹಾಪುರಾಣ ಪ್ರವಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇಂದು ಮನುಷ್ಯನು ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯವಾಗುತ್ತಿಲ್ಲ. ಪ್ರತಿಯೊಬ್ಬರೂ ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಒತ್ತಡದಿಂದ ದೂರವಾಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರೆಯಬೇಕಾಗಿದೆ. ಅದು ದೊರೆಯುವುದು ಮಠಗಳಲ್ಲಿ ಎಂದರು. ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ, ಮಾನವನ ಮನಸ್ಥಿತಿಯು ಇಂದು ರಾಕ್ಷಸನಾಗಿ ಪರಿವರ್ತನೆಯಾಗುತ್ತಿದೆ. ಭವಿಷ್ಯದಲ್ಲಿ ರಾಕ್ಷಸನ ಹಟ್ಟಹಾಸ ಮಿತಿ ಮೀರುತ್ತದೆ. ಭಕ್ತಿ, ದಾನ, ಧರ್ಮ, ಶಾಂತಿ, ಸೌಹಾರ್ದತೆಯಿಂದ ಸಹಬಾಳ್ವೆ ಮಾಡಬೇಕಾಗಿದೆ. ಇದು ಮಠಗಳಿಂದ ಸರ್ಕಾರ ಮಾಡದ ಕಾರ್ಯಗಳನ್ನು ಮಠ ಮಾಡುತ್ತವೆ ಎಂದರು. ಆದಿಶಕ್ತಿ, ಪರಾಶಕ್ತಿ ಎಂದು ಕರೆಯಲ್ಪಡುವ ಶ್ರೀದೇವಿ ಮಹಾಪುರಾಣ ಶರನವರಾತ್ರಿಯ ಮಹೋತ್ಸವ ಸಂದರ್ಭದಲ್ಲಿ ಮಹಿಳೆಯರಿಂದ ದೇವಿ ಪುರಾಣ ಪ್ರವಚನವನ್ನು ಜ್ಯೋತಿ ಪ್ರಜ್ವಲಿಸುವ ಮೂಲಕ ಮಾನವ ತನ್ನ ಸ್ವರೂಪವನ್ನು ಹೊಂದಿಸಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷೆ ನಾಗವೇಣಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದೇದುರ್ಗ ಕಪಿಲ ಸಿದ್ದರಾಮೇಶ್ವರ ಶಿಖರ ಮಠದ ಕಪಿಲ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು, ನಗರಸಭೆ ಮಾಜಿ ಅಧ್ಯಕ್ಷ ಲಲಿತಾ ಕಡಗೋಳು, ಬಿಜೆಪಿ ರೈತ ಮೋರ್ಚಾ ಸದಸ್ಯೆ ಸುಲೋಚನಾ, ನಿವೃತ್ತ ಶಿಕ್ಷಕ ರಾಮಣ್ಣ ಹವಳೆ, ಜೆಡಿಎಸ್ ಹಿರಿಯ ಮುಖಂಡ ಮಹಾಂತೇಶ್ ಪಾಟೀಲ್ ಅತ್ನೂರು, ಎನ್ ಶಿವಶಂಕರ್ ವಕೀಲ್, ವಿರೂಪಾಕ್ಷಪ್ಪ ಕ್ಯಾದಿಗೇರ, ಯಾಪಲದಿನಿ ಉದಯಕುಮಾರ್, ನಗರಸಭೆ ಸದಸ್ಯ ಬಸವರಾಜ್ ದರೂರ್, ಸತೀಶ್, ತುಪ್ಪದ ಶಿವಕುಮಾರ್, ಶಂಕರಗೌಡ ಮಾಲಿಪಾಟೀಲ್, ರವೀಂದ್ರ ಜಾಲ್ದಾರ್, ಭೀಮನಗೌಡ ಇಟಗಿ, ಕಡಗೋಳು ಆಂಜನೇಯ, ಡಾಕ್ಟರ್ ದೀಪಾಶ್ರೀ ಪಾಟೀಲ್, ಪ್ರತಿಭಾ ಗೋನ, ಗಾಯಕಿ ಮಹಾಲಕ್ಷ್ಮಿ, ರೇಖಾ ಕೇಶವರೆಡ್ಡಿ, ಶಾಂತಾ ಕುಲಕರ್ಣಿ ಹಾಗೂ ಶ್ರೀಮಠದ ಸರ್ವ ಭಕ್ತರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.
ಆರೋಗ್ಯ ರಕ್ಷಿಸಿಕೊಂಡು ಕ್ರೀಡಾ ಸ್ಫೂರ್ತಿ ಸೋಲಿಸಲು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ನಿಂದ ನವೆಂಬರ್ 24ರಂದು ಸಿಂಧನೂರಿನ ಸತ್ಯ ಗಾರ್ಡನ್ನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಸಂಘಟನೆ ಅಧ್ಯಕ್ಷ ಲಬೀದಾ ಶಾಫಿ ಹೇಳಿದರು. ಯುವಕರಲ್ಲಿ ಆರೋಗ್ಯ ರಕ್ಷಿಸಿಕೊಂಡು ಕ್ರೀಡಾ ಸ್ಫೂರ್ತಿ ಬೆಳೆಸಲು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ನಿಂದ ನವೆಂಬರ್ ಮತ್ತು 24ರಂದು ಸಿಂಧನೂರಿನ ಸತ್ಯ ಗಾರ್ಡನ್ನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಸಂಘಟನೆ ಅಧ್ಯಕ್ಷ ಲಬೀದ್ ಶಾಫಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆರೋಗ್ಯವಂತ ಸಮಾಜದಿಂದ ಆರೋಗ್ಯಕರ ಚಿಂತನೆ ಮಾಡಲು ಸಾಧ್ಯವಿದೆ. ಯುವಕರಲ್ಲಿ ಗ್ರಾಮೀಣ ಕ್ರೀಡೆಗಳ ಆಸಕ್ತಿ ಹೆಚ್ಚಿಸಲು ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಬಡ್ಡಿ ಪಂದ್ಯ ನಡೆಸಲಾಗುತ್ತದೆ. ಆಯ್ಕೆಯಾದ ತಂಡಗಳು ರಾಜ್ಯ ಮಟ್ಟದ ಪಂದ್ಯದಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯುತ್ತವೆ. ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 50,000 ನಗದು ಹಣ, ಟ್ರೋಫಿ, ಪ್ರಮಾಣ ಪತ್ರ ನೀಡಲಾಗುತ್ತದೆ. ದ್ವಿತೀಯ ಬಹುಮಾನವಾಗಿ 30,000 ರೂಪಾಯಿ, ತೃತೀಯ ಬಹುಮಾನವಾಗಿ 10,000 ರೂಪಾಯಿ ಹಾಗೂ ಟ್ರೋಫಿ ನೀಡಲಾಗುತ್ತದೆ ಎಂದರು. ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಇಚ್ಛಿಸುವವರು ತಂಡಗಳು ಆನ್ಲೈನ್ ಗೂಗಲ್ ಫಾರ್ಮ್ನಲ್ಲಿ ವಿವರಗಳನ್ನು ದಾಖಲಿಸಬೇಕು. ಅಕ್ಟೋಬರ್ 15ರೊಳಗೆ ನೋಂದಣಿ ಮಾಡಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ 719950108050735556 ಇವರನ್ನು ಸಂಪರ್ಕಿಸಬಹುದಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಪಂದ್ಯಾವಳಿಗಳ ಪೋಸ್ಟರ್ ಬಿಡುಗಡೆಗೊಳಿಸಲಾಯಿತು. ಕರ್ನಾಟಕ ಬರುವ ನವೆಂಬರ್ 23-24 ಸಿಂಧನೂರಿನಲ್ಲಿ ರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ಟೂರ್ನಮೆಂಟ್ ಅನ್ನು ಆಯೋಜಿಸುವ ಉದ್ದೇಶ. ಈ ಪಂದ್ಯಾವಳಿ ಟೂರ್ನಮೆಂಟ್ ಮಾಡಲು ಅಥವಾ ಇದನ್ನು ಹಮ್ಮಿಕೊಳ್ಳಲು ಇರುವಂತಹ ಉದ್ದೇಶ ಬಹಳ ಸ್ಪಷ್ಟ. ಅದೇನೆಂದರೆ ಯುವಕರಲ್ಲಿ ಕ್ರೀಡಾ ಸ್ಫೂರ್ತಿ, ಸ್ಪರ್ಧಾತ್ಮಕ ಮನೋಭಾವ ಹಾಗೂ ಯುವಕರಲ್ಲಿ ಆರೋಗ್ಯಕರವಾದಂತಹ ಒಂದು ಮನಸ್ಥಿತಿಯನ್ನು ಹುಟ್ಟುಹಾಕುವ ನಿಟ್ಟಿನಲ್ಲಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಈ ಒಂದು ರಾಜ್ಯ ಮಟ್ಟದ ಈ ಒಂದು ಕಬಡ್ಡಿ ಟೂರ್ನಮೆಂಟ್ ಅನ್ನು ಹಮ್ಮಿಕೊಂಡಿದೆ. ನಮಗೆಲ್ಲರಿಗೂ ತಿಳಿದಂತೆ ಒಂದು ಆರೋಗ್ಯಕರವಾದಂತಹ ಶರೀರದಲ್ಲಿ ಒಂದು ಆರೋಗ್ಯಕರವಾದಂತಹ ಮನಸ್ಸಿರುತ್ತೆ. ಒಂದು ಆರೋಗ್ಯಕರವಾದಂತಹ ಮನಸ್ಸಿನಲ್ಲಿ ಒಂದು ಆರೋಗ್ಯಕರವಾದಂತಹ ಒಂದು ಮನಸ್ಸು ನಿರ್ಮಾಣವಾಗುವುದಾದರೆ ಒಂದು ಆರೋಗ್ಯಕರವಾದಂತಹ ಸಮಾಜದ ನಿರ್ಮಾಣ ಕೂಡ ಆಗ್ತದೆ. ಈ ನಿಟ್ಟಿನಲ್ಲಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಯುವಕರಲ್ಲಿ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇದನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಿದೆ. ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ತಾ ಇದ್ದೇವೆ. ನಮಗೆಲ್ಲರಿಗೂ ತಿಳಿದಂತೆ ಈ ದೇಶದ 25% ಜನರು ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದೇ ರೀತಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಸುಮಾರು 1.5 ಮಿಲಿಯನ್ ಜನರು ಮಧುಮೇಹದಿಂದ ಸಾವನ್ನಪ್ಪುತ್ತಾ ಇದ್ದಾರೆ. ಮಾನಸಿಕವಾಗಿ ನಾವು ಆರೋಗ್ಯದ ಕುರಿತು ನೋಡುವಾಗ ದೇಶದ 1,35,000 ಜನರು ಆತ್ಮಹತ್ಯೆಗೆ ಒಳಗಾಗ್ತಾ ಇದ್ದಾರೆ ಮತ್ತು 21.6% ಯುವಕರು ಮಾದಕ ದ್ರವ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ. ಹೀಗೆ ಒಂದು ದೊಡ್ಡ ಮಟ್ಟದಲ್ಲಿ ಆರೋಗ್ಯದ ಕುರಿತಾದಂತಹ ಸಮಸ್ಯೆಗಳನ್ನು ನಮ್ಮ ಯುವ ಜನಾಂಗ ಎದುರಿಸ್ತಾ ಇದೆ. ರಾಜ್ಯ ಮಟ್ಟದ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಹಮ್ಮಿಕೊಂಡಿದೆ. ಅದೇ ರೀತಿ ನಾವು ಯಾಕೆ ಕಬಡ್ಡಿ ಪಂದ್ಯವನ್ನೇ ಆಯ್ಕೆ ಮಾಡಿದ್ದೇವೆ ಅಂದರೆ ರಾಜ್ಯ ಮಟ್ಟದಲ್ಲಿ ಕಬಡ್ಡಿ ಪಂದ್ಯ ಎಂಬುದು ಅದು ಬಹಳ ಗ್ರಾಮೀಣ ಒಂದು ಕ್ರೀಡೆಯಾಗಿದೆ. ಅದೇ ರೀತಿಯಲ್ಲಿ ಇದರಲ್ಲಿ ಪರಸ್ಪರ ಎಲ್ಲ ಸಮುದಾಯಗಳನ್ನು ಒಳಗೊಳ್ಳುವಂತಹ ಒಂದು ಒಳಗೊಳ್ಳುವಿಕೆಯ ವಾತಾವರಣವು ಕಬಡ್ಡಿಯಲ್ಲಿ ನಮಗೆ ಕಾಣಬಹುದು. ಕ್ರೀಡೆ ಎಂಬುದು ಮನಸ್ಸುಗಳನ್ನು ಬೆಸೆಯಲು ಬಹಳ ಉಪಯುಕ್ತವಾದಂತಹ ಒಂದು ಮಾಧ್ಯಮವಾಗಿದೆ. ನಾವು ಜಾತಿಯಾಗಿರಬಹುದು, ಧರ್ಮವಾಗಿರಬಹುದು, ಈ ಎಲ್ಲವನ್ನು ಒಟ್ಟು ಸೇರಿಸಿ ಒಂದು ಸುಂದರವಾದಂತಹ ಒಂದು ಒಳಗೊಳ್ಳುವಿಕೆಯ ವಾತಾವರಣ, ಶಾಂತಿ ಸೌಹಾರ್ದತೆಯ ಒಂದು ವಾತಾವರಣ ಇದು ಕ್ರೀಡೆಯಿಂದ ಸಾಧ್ಯ ಎಂಬುದು ನಾವು ಬಲವಾಗಿ ನಂಬ್ತಾ ಇದ್ದೇವೆ. ಅದರಿಂದ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಈ ಎಲ್ಲ ಗುರಿಗಳನ್ನು ಮುಂದಿಟ್ಟುಕೊಂಡು ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಪ್ರಥಮ ಬಹುಮಾನವಾಗಿ ನಾವು ರಾಜ್ಯ ಮಟ್ಟದಲ್ಲಿ 50,000 ನಗದು, ಅದೇ ರೀತಿ
ಟ್ರೋಫಿ ಮತ್ತು ಸರ್ಟಿಫಿಕೇಟ್ ಅನ್ನು ವಿತರಿಸ್ತಾ ಇದ್ದೀವಿ. ಅದೇ ರೀತಿ ದ್ವಿತೀಯ ಬಹುಮಾನವಾಗಿ 30,000 ನಗದು, ಟ್ರೋಫಿ ಮತ್ತು ಸರ್ಟಿಫಿಕೇಟ್ ಅನ್ನು ವಿತರಿಸ್ತಾ ಇದ್ದೀವಿ. ಅದೇ ರೀತಿ ತೃತೀಯ ಬಹುಮಾನವಾಗಿ 10,000 ನಗದು ಮತ್ತು ಟ್ರೋಫಿ ಮತ್ತು ಸರ್ಟಿಫಿಕೇಟ್ ಅನ್ನು ವಿತರಿಸ್ತಾ ಇದ್ದೇವೆ. ಅದೇ ರೀತಿ ಬಹಳಷ್ಟು ಸಮಾಧಾನಕರ ಬಹುಮಾನಗಳಿವೆ. ಈ ಪಂದ್ಯಾವಳಿ ಜಿಲ್ಲಾ ಮಟ್ಟದಲ್ಲಿ ಕೂಡ ನಡೆಯಲಿದೆ. ನಾವು ಪ್ರತಿಯೊಂದು ಜಿಲ್ಲೆಯ 2 ತಂಡಗಳು, ವಿಜೇತ 2 ತಂಡಗಳನ್ನು ನಾವು ಆಯ್ಕೆ ಮಾಡ್ತಾ ಇದ್ದೇವೆ. ಅಲ್ಲಿಂದ ಸಿಂಧನೂರಿನಲ್ಲಿ ರಾಜ್ಯ ಮಟ್ಟದ ಈ ಕಬಡ್ಡಿ ಪಂದ್ಯಾವಳಿಗೆ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ನಾವು ಇಲ್ಲಿ ಮುಂದೆ ಬಂದಿರುವ ಉದ್ದೇಶವೇನೆಂದರೆ ಇದರ ಕೊನೆಯ ರಿಜಿಸ್ಟ್ರೇಷನ್ ದಿನಾಂಕ, ಅಂದರೆ ನೋಂದಣಿ ಮಾಡಲಿಕ್ಕಿರುವಂತಹ ಕೊನೆಯ ದಿನಾಂಕ ಅದು 15 ಅಕ್ಟೋಬರ್ 15ನೇ ತಾರೀಕು ಆಗಿದೆ. ಆದ್ದರಿಂದ ಮಾಧ್ಯಮ ಮಿತ್ರರು ಇದನ್ನು ಸಾಧ್ಯವಾದಷ್ಟು ನಾನು ನಿಮ್ಮಲ್ಲಿ ವಿನಂತಿ ಈ ಸಂದರ್ಭದಲ್ಲಿ ಡಾಕ್ಟರ್ ವಸೀಂ ಅಹಮದ್, ಅಸದುಲ್ಲಾ ಖಾನ್, ಮೊಹಮ್ಮದ್ ಅನ್ಸಾರಿ ಸಾಬ್, ಮುನಿಯಾರ್ ಸೇರಿದಂತೆ ಅನೇಕರಿದ್ದರು. ಮಾನ್ವಿ ತಾಲೂಕಿನ ಕೋಡಿ, ಚಿಕಲ್ಪರ್ವಿ, ಗೋರ್ಕಲ್, ಜಾಗೀರ್ಪನ್ನೂರು ಗ್ರಾಮ ಮತ್ತು ಸಿರ್ವಾರ ತಾಲೂಕಿನ ಲಕ್ಕಲ್ದಿನ್ನಿ ಹಾಗೂ ಕೆ ಗುಡದಿನ್ನಿ ಗ್ರಾಮದ ಸರ್ಕಾರಿ ಭೂಮಿಯಲ್ಲಿ ಕಳೆದ 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಭೂಹೀನ ಬಡವರು ಸಾಗುವಳಿ ಮಾಡುತ್ತಿರುವ ಕುರಿತು ತಕ್ಷಣ ಪಂಚನಾಮೆ ನಡೆಸಿ ಸಾಗುವಳಿ ಚೀಟಿ ಮತ್ತು ಪಟ್ಟ ನೀಡಬೇಕು ಎಂದು ಅಖಿಲ ಕರ್ನಾಟಕ ಕಿಸಾನ್ ಸಂಘಟನೆ ವತಿಯಿಂದ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಮಾನ್ವಿ ತಾಲೂಕಿನ ಕುರುಡಿ, ಚಿಕಲಪರವಿ, ಗೋರ್ಕಲ್, ಜಾಗೀರ್ಪನ್ನೂರು ಗ್ರಾಮ ಮತ್ತು ಸಿರವಾರ ತಾಲೂಕಿನ ಲಕ್ಕಂದಿನ್ನಿ ಹಾಗೂ ಕೆ ಗುಡದಿನ್ನಿ ಗ್ರಾಮ ಸರ್ಕಾರಿ ಭೂಮಿಯಲ್ಲಿ ಕಳೆದ 30 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಭೂಹೀನ ಬಡವರು ಸಾಗುವಳಿ ಮಾಡುತ್ತಿರುವ ಕುರಿತು ತಕ್ಷಣ ಪಂಚನಾಮೆ ನಡೆಸಿ ಸಾಗುವಳಿ ಚೀಟಿ ಮತ್ತು ಪಟ್ಟ ನೀಡಬೇಕು ಎಂದು ಅಖಿಲ ಕರ್ನಾಟಕ ಕಿಸಾನ್ ಸಂಘಟನೆ ವತಿಯಿಂದ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಸರ್ವೆ ನಂಬರ್ 310/1 ರಲ್ಲಿ 17 ಎಕರೆ 33 ಗುಂಟೆ, 297/2 ರಲ್ಲಿ 7 ಎಕರೆ 39 ಗುಂಟೆ, 955/2 ರಲ್ಲಿ 18 ಎಕರೆ 13 ಗುಂಟೆ, 306/2 ರಲ್ಲಿ 10 ಎಕರೆ 29 ಗುಂಟೆ, 83/2 ರಲ್ಲಿ 8 ಎಕರೆ 37 ಗುಂಟೆ ಭೂಮಿಯಲ್ಲಿ ಭೂಹೀನ ಬಡವರು ತಲಾ 1 ಎಕರೆ ಹೆಚ್ಚು ಗುಂಟೆಯಂತೆ ಸಾಗುವಳಿ ಮಾಡುತ್ತಿದ್ದಾರೆ. ಸಾಗುವಳಿದಾರರನ್ನು ಒಕ್ಕಲೆಬ್ಬಿಸಲು ಕುತಂತ್ರ ಮಾಡುತ್ತಿದ್ದಾರೆ ಎಂದು ದೂರಿದರು. ಜಮೀನಿನಲ್ಲಿ ಬೆಳೆ ನಾಶಪಡಿಸಿದ್ದಾರೆ. ದೂರು ನೀಡಿದರೂ ಈ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಆರೋಪಿಸಿದರು. ಚಿಕಲಪರ್ವಿ ಗ್ರಾಮದ ಸರ್ಕಾರಿ ಗೈರಾಣಿ ಭೂಮಿ ಸರ್ವೆ ನಂಬರ್ 394/1 ರ 14 ಎಕರೆ 38 ಗುಂಟೆ ಹಾಗೂ ಸರ್ವೆ ನಂಬರ್ 394/2 ರ 19 ಎಕರೆ 15 ಗುಂಟೆ ಭೂಮಿಯನ್ನು 45 ವರ್ಷಗಳಿಂದ ಎಲ್ಲ ಜಾತಿ ಸಮುದಾಯದ ಭೂಹೀನ ಬಡವರು ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ. ತಾಲೂಕಿನ ಜಾಗೀರ್ಪನ್ನೂರು ಗ್ರಾಮದ ಸರ್ವೆ ನಂಬರ್ 131/ರ 21 ಎಕರೆ 9 ಗುಂಟೆ ಸರ್ಕಾರಿ ಭೂಮಿಯಲ್ಲಿ ಗ್ರಾಮದ ಭೂಹೀನ ಬಡವರು ಕೂಡ ಹಲವಾರು ವರ್ಷಗಳಿಂದ ಸಾಗುವಳಿ ಮಾಡುತ್ತಿದ್ದಾರೆ. ಪಟ್ಟ ನೀಡಲು ಒತ್ತಾಯಿಸಿದರು. ಸರ್ಕಾರದ ನಿಯಮಗಳಂತೆ 50, 53 ಹಾಗೂ 57ರ ಅರ್ಜಿ ಸಲ್ಲಿಸಲಾಗಿದೆ. ಸರ್ವೆ ನಂಬರ್ 394/1 ಮತ್ತು ಸರ್ವೆ ನಂಬರ್ 394/2 ರಲ್ಲಿ ನಿರಂತರವಾಗಿ ಸಾಗುವಳಿ ಮಾಡುತ್ತಿದ್ದು ಸಾಗುವಳಿ ಚೀಟಿ ಪಟ್ಟ ನೀಡಿಲ್ಲ. ಸಿರವಾರ ತಾಲೂಕಿನ ಹಳ್ಳಿ ಸೀಮಾಂತರ ಸರ್ವೆ ನಂಬರ್ 2/1 ರಲ್ಲಿ ಗ್ರಾಮದ 22 ಜನ ಭೂಹೀನರು ಸಾಗುವಳಿ ಮಾಡುತ್ತಿದ್ದಾರೆ. ಸರ್ಕಾರ ಕೂಡಲೇ ಪಟ್ಟ ನೀಡಲು ಮನವಿ ಮಾಡಿದರು. ಮಾನ್ಯ ತಹಶೀಲ್ದಾರ್ಗೆ, ಮಾನ್ಯ AC ಸಾಹೇಬರಿಗೆ ಈ ಹಕ್ಕುತ್ತಾಯಿ ಪತ್ರವನ್ನು ಸಂಘಟನೆ ವತಿಯಿಂದ ನಾವು ಕೊಟ್ಟಿದ್ವಿ, ಒತ್ತಾಯ ಮಾಡ್ತಾ ಇದ್ವಿ. ಹೋರಾಟದ ಮೂಲಕ ಕೂಡ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ವಿ. ಇಲ್ಲಿ ಭಾಳ ಮುಖ್ಯವಾಗಿ ಒಂದೇನೆಂದ್ರೆ ಮಾನ್ವಿ ತಾಲೂಕಿನ ಕುರುಡಿ, ಚಿಕಲ್ಪರ್ವಿ, ಗೋರ್ಕಲ್ಲು, ಜಾಗೀರ್ಪನ್ನೂರು, ಸಿರ್ವಾರ ತಾಲೂಕಿನ ಲಕ್ಕಂದಿನ್ನಿ, ಕೆ ಗುಡದಿನ್ನಿ ಗ್ರಾಮಗಳಲ್ಲಿ ಆಮೇಲೆ ಜನರಿಗೆ ಏನು ಸರ್ಕಾರಿ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಎಲ್ಲ ಸರ್ವೆ ನಂಬರ್ಗಳು, ಎಕರೆ, ಗುಂಟ, ಎಷ್ಟೆಷ್ಟು ಜನ ಈ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ಗಮನಕ್ಕೆ ನಾವು ಆಲ್ರೆಡಿ ನಾವು ತಂದಿದ್ವಿ. ಒಂದೇನಂತಂದರೆ ನಾವು ಕಳೆದ 2 ತಿಂಗಳ ಹಿಂದೆ ಮಾನ್ಯ AC ಅವರಿಗೆ ನಾವು ಮನವಿ ಪತ್ರನ ಕೊಟ್ಟು ನಾವು ವಿನಂತಿ ಮಾಡಿಕೊಂಡಾಗ ಮಾನ್ವಿ ತಾಲೂಕಿನಲ್ಲಿ ಕುರುಡಿ ಗ್ರಾಮದಲ್ಲಿ ಸರ್ಕಾರಿ ಸರ್ವೆ ನಂಬರ್ 310 ಈ ಥರ ಒಂದು 4-5 ಸರ್ವೆ ನಂಬರ್ಗಳಲ್ಲಿ 30-40 ವರ್ಷದಿಂದ ಜನ ಏನು ಸಾಗುವಳಿ ಮಾಡ್ತಾ ಇದ್ದಾರೆ. ಆ ಸಾಗುವಳಿ ಮಾಡುವಂಥ ಭೂಮಿಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಏನು ಮಳೆ ಬಂತು ಸಕಾಲಕ್ಕೆ, ಆ ಮಳೆ ಬಂದ ಸಂದರ್ಭದಲ್ಲಿ ಜನ ಎಲ್ಲರೂ ಸಾಲ ಸೂಲ ಮಾಡ್ಕೊಂಡು ಆಮೇಲೆ ಹತ್ತಿ ಬೀಜಗಳನ್ನೆಲ್ಲ ಖರೀದಿ ಮಾಡಿ, ಭಾಳ ತುಟ್ಟಿ ಬೀಜ ಗೊಬ್ಬರನ ಖರೀದಿ ಮಾಡಿಗಿಸಿ ಆಮೇಲೆ ಬೆಳೆ ನಾಟಿ ಮಾಡಿ, ಹತ್ತಿ ಕನಿಷ್ಠ ಏನಂತಂದ್ರೆ ಒಂದು ಕೈಗೆ ಬರುವಂಥ ಮಟ್ಟದಲ್ಲಿ ಹತ್ತಿ ಭಾಳ ಚೆನ್ನಾಗಿ ಬೆಳೆ ಬಂತು. ತಕ್ಷಣ ಅಲ್ಲಿರುವಂಥವ್ರು ಕೆಲವರೆಲ್ಲ ಉಳ್ಳವರು ಏನಂದ್ರೆ ಈಗ ಅವರು ಭೂಮಿ ಇರೋಂಥವ್ರು ಅನರ್ಹವಾದಂಥ ಜನರು ಏನು ಮಾಡಿದ್ರು, ಒಂದು ಗುಂಪು
ಕಟ್ಟಿಕೊಂಡಿಗೆಸಿ ಜನರಿಗೆ ಗೊತ್ತಾಗ್ಲಾರ್ದಂಗೆ ರಾತ್ರಿ ಅಲ್ಲಿ ಕೆಲವೆಲ್ಲ ಗುಂಡಾವರ್ತನೆ ಮೂಲಕ ಆ ಇಡೀ ಹತ್ತಿ ಬೆಳೆನ ನಾಶ ಮಾಡಿದ ಸಂದರ್ಭದಲ್ಲಿ ತಕ್ಷಣನೇ ಪೊಲೀಸ್ ಸ್ಟೇಷನ್ಗೆ ಮಾನವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್. ಈ ಸಂದರ್ಭದಲ್ಲಿ ಅಧ್ಯಕ್ಷ ವಿ ಮುದುಕಪ್ಪ ನಾಯಕ್, ಯಲ್ಲಪ್ಪ ನಾಯಕ್ ಕುರುಡಿ, ಆನಂದ್ ಭೋವಿ, ಬುತ್ತಪ್ಪ ನಾಯಕ್, ಮಲ್ಲಮಡುಗು, ಅಮರೇಶಪ್ಪ ಚಿಕ್ಕಲಪರವಿ, ಆನಂದ್ ಕಂಬಳಿ ಸೇರಿದಂತೆ ಅನೇಕರಿದ್ದರು. ಮಹಿಳಾ ಅರ್ಚಕಿಯೊಬ್ಬರು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಾಲೂಕಿನ ಡೊಂಗರಾಂಪುರ್ ಗ್ರಾಮದಲ್ಲಿ ನಡೆದಿದೆ. ಮಹಿಳಾ ಅರ್ಚಕಿಯೊಬ್ಬರು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಾಲೂಕಿನ ಡೊಂಗರಾಂಪುರ ಗ್ರಾಮದಲ್ಲಿ ನಡೆದಿದೆ. ಆತ್ಮಹತ್ಯೆ ಮಾಡಿಕೊಂಡು ಮಹಿಳೆ ಬೆಟ್ಟದ ಪರಮೇಶ್ವರ ದೇವಸ್ಥಾನದ ಅರ್ಚಕಿ ಮಂಜುಳಾ 42 ವರ್ಷ ಎಂದು ತಿಳಿದು ಬಂದಿದೆ. ಒಂಟಿಯಾಗಿ ವಾಸಿಸುತ್ತಿದ್ದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಶಂಕೆ ವ್ಯಕ್ತವಾಗಿದ್ದು, ನಿಖರ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಯಾಪಲದಿನ್ನೆ ಠಾಣೆ ಪೊಲೀಸರು ತೆರಳಿ ಪರಿಶೀಲನೆ ನಡೆಸಿದರು. ಈ ಕುರಿತು ಯಾಪಲದಿನ್ನೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಂಧನೂರು ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ಜೆಡಿಎಸ್ ತಂತ್ರ ಫಲಿಸದು. ಕುಮಾರಸ್ವಾಮಿ, ಆರ್ ಅಶೋಕ್ ಹುಚ್ಚರಂತೆ ನಿತ್ಯವೂ ಒದರುತ್ತಾರೆ. ಎನ್ಎಸ್ ಬೋಸರಾಜ್. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಸಿಎಂ ಜಿಲ್ಲೆಯಲ್ಲಿಯೇ ಘೋಷಿಸಬೇಕು, ಇಲ್ಲದಿದ್ದರೆ ಹೋರಾಟ ಬಿಸಿ ತಟ್ಟಿಸುತ್ತೇವೆ. ಎಂ ವಿರೂಪಾಕ್ಷೆ. ಪಿಂಜರ ಸಮಾಜಕ್ಕೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸಿಎಂ ಘೋಷಿಸಲಿ. ಇಮ್ರಾನ್ ಬಡೆಸಾಬ್. ಗೋಕಾಕ್ ಚಳವಳಿ ಹಿನ್ನೋಟ ಮತ್ತು ಮುನ್ನೋಟ ಸಮಾವೇಶಕ್ಕೆ ಸಿದ್ದರಾಮಯ್ಯ ಆಗಮನ. ಸಮಾವೇಶ ಕಾರ್ಯಕ್ರಮದ ವೇದಿಕೆ ಪರಿಶೀಲಿಸಿದ ಸಚಿವ ಬೋಸರಾಜ್, ಡಿಸಿ ನಿತೇಶ್. ದಿನ್ನಿ ಸರ್ಕಾರಿ ಭೂಮಿ ಉಳುಮೆ, ನಿತ್ಯಾನಂದ ಕುಟುಂಬದವರಿಂದ ಸುಳ್ಳು ಆರೋಪ. ವೆಂಕಟೇಶ್. ಮಾನವ ಕುಲಕ್ಕೆ ಶಾಂತಿ, ನೆಮ್ಮದಿ, ಸೌಹಾರ್ದತೆ ದೊರೆಯಲು ಮಠಗಳಿಂದ ಸಾಧ್ಯ. ಶಿವರಾಜ್ ಪಾಟೀಲ್. ನವೆಂಬರ್ 23 ಮತ್ತು 24ರಂದು ಸಿಂಧನೂರಿನಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯ. 15ರೊಳಗೆ ನೋಂದಣಿ. ಲದೀಫ್ ಶಾಫಿ. ಮತ್ತು ಸಾಗುವಳಿ ಚೀಟಿ ಮತ್ತು ಪಟ್ಟ ನೀಡಲು ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.